ಮತ್ತಾಯ 9:35 ಕೊಡ್ತೀನಿ. 6ನೇ ಅಧ್ಯಾಯದಲ್ಲಿ ಕೊಡ್ತೀನಿ. ಮತ್ತಾಯ ಎಲ್ಲ ಊರುಗಳನ್ನು ಅಲ್ಲಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಆ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. 38ನೇ ವಚನವರೆಗೂ ಓದಿದೆಯಮ್ಮ. 35ರಿಂದ 38. ಈಗ ನಾವು ಒಂದೊಂದು ಪದನ ನೋಡೋಣ. 35ರಿಂದ ಒಂದೊಂದು ಪದನೇ ಓದಮ್ಮ. 9:35. ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಅವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ. ಒಂದ್ ನಿಮಿಷ, ಒಂದೊಂದು ಪದ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾರೆ. ಮೊದಲನೇ ಪದದಲ್ಲಿ ಹೇಳಿ ನಿನ್ಗೆ ಏನಿದೆ ಇದರಲ್ಲಿ. ಎಲ್ಲಾ ಊರುಗಳನ್ನು ತಿರುಗ್ತಾ. ನೀನ್ ನಿಮ್ಮೂರಲ್ಲೇ ಇದೆಯಾ? ಯೇಸು ಕ್ರಿಸ್ತನ್ ಬಂದಿದ್ದ ಊರಲ್ಲಿ ಇದ್ದಾನೆ, ನಜರೇತಲ್ಲಿ. ಎಲ್ಲಾ ಊರುಗಳು ತಿರುಗಿ ದೇವ್ರ ಬಗ್ಗೆ ಹೇಳ್ತಾ ಇದ್ದಾನೆ. ಒಂದು ಪಾಯಿಂಟ್. ಆಮೇನ್. ನೀನು ನಿಮ್ಮೂರಲ್ಲೇ ಇದೀಯಾ, ಬೇರೆ ಊರಿಗೆ ಹೋಗ್ತೀಯಾ? ಆ ಊರು ಫಂಕ್ಷನ್, ಆ ಏರಿಯಾ ಅವ್ರು ಕರೆದಿದ್ದಾರೆ, ಏನನ್ನ ಇದ್ರೆ ಹೋಗ್ತೀಯಾ? ಯಾರನ್ನ ಕರೆದ್ರೆ ಪ್ರೇಯರ್ಗೆ ಹೋಗ್ತೀಯಾ? ಯೇಸು ಸ್ವಾಮಿ ವಾಕ್ಯ ಹೇಳಕ್ ಹೋಗ್ತಾ ಇದ್ದೀವಿ, ಸುವಾರ್ತೆ ಸಾರಕ್ ಹೋಗ್ತಾ ಇದ್ದೀವಿ. ಇದು ಸ್ಪೆಷಲ್. ಇಲ್ಲಿ ಈ ವಾಕ್ಯದಲ್ಲಿ ಸ್ಪೆಷಲ್ ಏನು? ಎಲ್ಲಾ ಹಳ್ಳಿ ಪಳ್ಳಿಗಳನ್ನ ಊರನ್ನ ತಿರುಗುತ್ತಾ. ನೆಕ್ಸ್ಟ್ ಪದ ಬರೋದು, ಒಂದೊಂದೇ ಪದ. ಸಿಟಿ, ಪಟ್ಟಣ, ಹಳ್ಳಿ, ಪಳ್ಳಿ ಯಾವುದು ಬಿಟ್ಟಿಲ್ಲ. ಸುತ್ತಿಕೊಂಡು ಅವರ ಸಭಾ ಮಂದಿರದಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಏನ್ ಮಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನಿಗೆ? ಸುವಾರ್ತೆಯನ್ನು ಪ್ರಕಟಿಸ್ತಾ ಇದ್ದಾನೆ. ಸುವಾರ್ತೆಯನ್ನ ನೀವು ಎಲ್ಲರಿಗೂ, ನಿಮ್ಗೆ ಪರಿಚಯ ಇರೋರ್ಗು, ಇಲ್ದಿರೋರ್ಗು, ಹಸುಗುರುಗಳವರೆಗೂ, ಕೋಪಿಸ್ರಿಗೂ, ಪಾಪಿಸ್ರಿಗೂ, ಶಾಪದಲ್ಲಿರೋರ್ಗು, ರೋಗದಲ್ಲಿರೋರ್ಗು, ವ್ಯಾಧಿ ಪೀಡಿತರಿಗೂ, ಯೇಸುವನ್ನು ಅರಿಯದವರಿಗೂ ಪ್ರತಿಯೊಬ್ಬರಿಗೂ ವಾಸಿ ಮಾಡುತ್ತಾ ಬಂದನು. ರೋಗನ ಸ್ವಸ್ಥ ಮಾಡ್ತಾ ಇದ್ದಾನೆ. ಊರೂರು ತಿರುಗಿ ವಾಕ್ಯ ಉಪದೇಶ ಹೇಳ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಸುವಾರ್ತೆ ಸಾರ್ತಾ ಇದ್ದಾನೆ. ರೋಗಿಗಳನ್ನ ಸ್ವಸ್ಥ ಪಡ್ತಾ ಇದ್ದಾನೆ. ದೆವ್ವ ಹಿಡಿದವ್ರನ್ನ ಬಿಡಿಸ್ತಾ ಇದ್ದಾನೆ. ಇದೇ ಸೇವೆ ಅಂದ್ರೆ. ಸುವಾರ್ಥ ಜೀವಿತ ಅಂದ್ರೆ, ಸೇವಾ ಕಾರ್ಯ ಅಂದ್ರೆ ಎಲ್ಲ ಮಿಕ್ಸ್ ಇರಬೇಕು. ಆಮೆನ್. ಹಲ್ಲೆಲೂಯಾ. ಬಂದನು. ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳಾಗಿ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು. ಈ ಬೈಬಲ್ ಸ್ಟಡಿ ದೇವರು ಅದನ್ನೇ ಮಾತಾಡ್ತಾ ಇರೋದು. ಕನಿಕರ ಬರಬೇಕು ಜನಗಳ ಮೇಲೆ. ನಮ್ಗೆ ಏನ್ ಬರಬೇಕು? ಈ ಗುಂಪುಗಳನ್ನ ನೋಡಿ ಯೇಸು ಕ್ರಿಸ್ತನಿಗೆ ಏನ್ ಬರ್ತದೆ ಜನಗಳ ಮೇಲೆ? ಕನಿಕರ. ನೋಡಿ ಕೇಳಿ, ಕನಿಕರ. ಒಂಥರ ಅವ್ರು ನೋಡಿದ್ರೆ ನಮ್ಗೆ ಆಸೆ ಆಗ್ಬೇಕು. ಅಯ್ಯೋ ಪಾಪ. ನೋಡಿ ಅಲ್ಲಿ ಏನಿರ್ತದ್ರೆ ಬಂದು, ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳಾಗಿ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟರು. ಇಲ್ಲಿ ನಿಮ್ಮ ಪಾತ್ರ ಏನಿದೆ ಅಂದ್ರೆ, ದೇವ್ರು ನಂಬದೇ ಇರೋಲ್ಲ, ದೇವ್ರು ಇಲ್ಲದೆ ಇರೋರು, ಅವ್ರು ಯಾರೋ ದೇವ್ರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ, ಘನಪಡಿಸ್ತಾರೆ. ಅವ್ರು ನೋಡಿದಾಗ ಅವ್ರು ಸಾಹುಕಾರ ಆಗಿದ್ರು ಸರಿನೇ, ಬಡವರಾಗಿದ್ರು ಸರಿನೇ, ಅವ್ರ ಆರೋಗ್ಯವಂತರಾದ್ರೂ ಸರಿನೇ. ನಿನ್ಗೆ ಏನ್ ಬರ್ಬೇಕು ಗೊತ್ತಾ? ಇವರಿಗೆ ದೇವ್ರಿಲ್ಲ. ಕುರುಬನಂದ್ರೆ ಯಾರು? ಕುರುಬನಂದ್ರೆ ಯಾರು? ನಮ್ಮ ರಾಜ ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಎಲ್ಲ ಕುರಿಗಳು ಅದನ್ನ ಕುರುಬನು. ಕುರಿಗಳಿಗೆ ಕುರಿ ಇರ್ಬೇಕು, ಇಲ್ಲಂದ್ರೆ ಅದನ್ನ ನರಿಯಾಗಿ ಆಮೇಲೆ ಆಡಾಗಿ ಮಾರ್ಪಟ್ಟು ಬಿಡ್ತೈತೆ. ಆದ್ರಿಂದ ಇಲ್ಲಂದ್ರೆ ಕೊಬ್ಬಿರೋ ಕುರಿ ಆಗ್ಬಿಡ್ತದೆ ಅದು. ಹಲ್ಲೆಲೂಯಾ. ಆಮೇನ್. ಆ
ಜನಗಳನ್ನ ನೋಡಿ ಕನಿಕರ ಪಟ್ಟಂತೆ. ನಿನಗೇನ್ ಮಾಡ್ಬೇಕಂದ್ರೆ ನೀನ್ ಸುತ್ತಮುತ್ತಲಿರೋ ಜನರು ನಿನ್ನ ಬಂಧು ಬಳಗ ಯಾರನ್ನ ಸತ್ತೋದಾಗ ಅಯ್ಯೋ ಅಂತೀವಿ ನಾವು, ಅದಲ್ಲ, ಅದು ಕನಿಕರನೇ ಅಲ್ಲ. ಅವ್ರು ಬದುಕಿರೋವಾಗ್ಲೇ ಅವ್ರ ಬಲಹೀನತೆ, ಅವ್ರ ರೋಗ, ಅವ್ರ ಕಷ್ಟದಲ್ಲಿರೋದು, ಅವ್ರು ಯೇಸು ಇಲ್ದಿರೋದು, ಸತ್ಯ ಇಲ್ದಿರೋದು, ರಕ್ಷಣೆ ಇಲ್ದಿರೋದು, ಅಳ್ಕೊಂಡು ಕಷ್ಟಗಳಲ್ಲಿ, ಸಾಲಗಳಲ್ಲಿ, ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್, ರೋಗದ ಮೇಲೆ ರೋಗ, ವ್ಯಾಧಿ ಮೇಲೆ ವ್ಯಾಧಿ, ಗಾಯದ ಮೇಲೆ ಗಾಯ, ಪೆಟ್ಟು ಮೇಲೆ ಪೆಟ್ಟು, ಅವಮಾನದ ಮೇಲೆ ಅವಮಾನ, ನಲುಗುತ್ತಾ ಇರ್ತಾರೆ. ನಿನ್ ಮುಂದ್ಗಡೆನೆ, ನಿನ್ ಪಕ್ಕದವ್ರೆ, ನಿನ್ ಮನೆಯವರೇ, ನಿನ್ ಕ್ಲಾಸ್ಮೇಟ್ಗಳೇ, ನಿನ್ ಬಂಧು ಬಳಗನೆ, ನಿನ್ ತಾಯಿ ಕಡೆಯವರು, ನಿನ್ ತಂದೆ ಕಡೆಯವರು. ನಾವ್ ಹೆಂಗಿರ್ತೀವಿ ಗೊತ್ತಾ? ನಮ್ಗೆ ಯಾಕೆ ಕನಿಕರ ಆತ್ಮ ನಿನ್ನಲ್ಲಿ ಬರ್ಬೇಕು. ಅಯ್ಯೋ ಅವರಿಗೆ ದೇವರಿಲ್ಲ, ಅಯ್ಯೋ ಅವರಿಗೆ ರಕ್ಷಣೆ ಇಲ್ಲ, ಅಯ್ಯೋ ಅವರಿಗೆ ಯೇಸು ಇಲ್ಲ, ಅಯ್ಯೋ ಅವರಿಗೆ ಸಮಾಧಾನ ಇಲ್ಲ, ಅಯ್ಯೋ ಅವರಿಗೆ ಸತ್ತೋದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಕನಿಕರ ನೀನು ಬರೋ ತನಕ ನೀನು ಸೇವೆ ಸಕ್ಸಸ್ ಆಗ. ಯಾರೇ ಇಲ್ಲಿ ಪಾಸ್ಟ್ ಚರ್ಚ್ ಇಟ್ಕೊಂಡಿರ್ಲಿ, ಮೇನ್ ಒಂದು ಸೇವೆ ಮಾಡಲಿ, ಸುವಾರ್ತೆ ಸಾರಕ್ಕೆ ಹೋಗ್ಲಿ, ಒಂದು ಚರ್ಚ್ ಇಟ್ಕೊಂಡು ಮಾಡಲಿ, ತನ್ನ ಹತ್ರ ಬರೋನ್ನ ನೋಡಿ ಅವ್ರ ಕಷ್ಟಗಳನ್ನ, ಅವ್ರ ರೋಗಗಳನ್ನ, ಅವ್ರ ವ್ಯಾಧಿಯನ್ನ ಅವ್ರ ಕನಿಕರ ಪಡಬೇಕು. ಮೇನ್ ಬಡವರು ಶ್ರೀಮಂತರು ಏನು ನೋಡಬಾರ್ದು. ಯೇಸು ಇಲ್ಲ, ಪಾಪ ಇವ್ರಿಗೆ ರಕ್ಷಣೆ ಇಲ್ಲ, ಅಯ್ಯೋ ಇವರು ಸತ್ರೆ ನರಕಕ್ಕೆ ಹೋಗ್ತಾರೆ ಅಂತ ನೀನು ಯಾರನ್ನ ನೋಡೋ ಕೂಡ ನಿನ್ನ ಒಳಗಡೆ ಅಯ್ಯೋ ಅವ್ರಿಗೋಸ್ಕರ ಹೋಗಿ ಪ್ರೇ ಮಾಡಬೇಕು. ಸಮಯ ಸಿಕ್ಕಿದಾಗ ಅವ್ರಿಗೆ ಹೇಳ್ಬೇಕು, ದೇವರು ಬಾಗಿಲಿಗೆ ತೆರೀತಾನೆ, ಅಭಿಷೇಕ ನೀನು ಕೊಡ್ತಾನೆ, ಆ ಮಾತುಗಳು ನೀನು ಕೊಡ್ತಾನೆ. ಆ ಟೈಮ್ ಬೇಕಾಗಿರೋ ಮಾತುಗಳು ಹೇಳೋ ತರ ಹೇಳ್ತಾ ಇದ್ರೆ ನನಗೆ ಸಮಾಧಾನವಾಗಿ ಇನ್ ಸ್ವಲ್ಪ ಹೇಳೋ ತರ ಅವರು ದೇವರು ನಿನ್ನನ್ನು ಕಳಿಸ್ಕೊಟ್ಟೆ ಅಂತಾರೆ. ನನ್ನ ಮಾತು ಕೇಳಿ ದಯಮಾಡಿ ಯೇಸುವಲ್ಲಿ ಇದ್ದಂತ ಕನಿಕರ ಆತ್ಮ ನಿನ್ನಲ್ಲಿ ಇರಬೇಕು. ಯಾಕಂದ್ರೆ ನಿನ್ನಲ್ಲಿರೋ ಆತ್ಮ ಯೇಸುವಿನ ಆತ್ಮ. ಯೇಸುವಿಗೆ ಕನಿಕರ ಇತ್ತು, ನಿನ್ಗೆ ಯಾಕೆ ಕನಿಕರ ಬರ್ತಾ ಇಲ್ಲ? ನಶಿಸಿ ಹೋಗುವ ಆತ್ಮಗಳ ಮೇಲೆ. ಅವರಿಗೆ ಕುರುಬನಿಲ್ಲ, ನೀನು ಕುರುಬನಿದ್ದಾನೆ. ನೀನ್ ಮಾತ್ರ ತಿಂದ್ರೆ ಸಾಕ, ನೀನ್ ಮಾತ್ರ ಪರಲೋಕಕ್ಕೆ ಹೋದ್ರೆ ಸಾಕ, ನೀನ್ ಮಾತ್ರ ದೇವ್ರ ನಂಬ್ಕೊಂಡ್ರೆ ಸಾಕ, ನೀನ್ ಮಾತ್ರ ಜೇನುತುಪ್ಪ ನೀನ ತಿಂದ್ರೆ ಸಾಕ. ಯೇಸು ಹತ್ರ ಯಾವಾಗ ನಡೆಸಿ ಆತ್ಮಗಳನ್ನ ಅವ್ರು ನೋಡಿ ಯಾವಾಗ ಕನಿಕರ ಪಡ್ತೀಯಾ? ಸಾಹುಕಾರರು, ಹಣವಂತರು, ಆರೋಗ್ಯವಂತರು, ಏನಿಲ್ದಿರೋರು, ನಿರ್ಗತಿಕರು, ಬಡವರು, ಶ್ರೀಮಂತರು, ಬಲ್ಲೆಯವರು, ವಿದ್ಯಾಭ್ಯಾಸರು, ಅನ್ಎಜುಕೇಟೆಡ್, ಆಮೇಲೆ ಅವ್ರ ಶಾಪದಲ್ಲಿದ್ದಾರೆ, ಅವ್ರ ರಕ್ಷಣೆ ಇಲ್ಲ, ಅವ್ರ ಸಮಾಧಾನ ಇಲ್ಲ, ಅವ್ರ ಸತ್ರ ನರಕಕ್ಕೆ ಹೋಗ್ತಾರೆ. ಅವರು ಅಲ್ಲೆಲೂಯಾ, ಅವ್ರ ಆಕ್ಸಿಡೆಂಟ್ ಮೇಲೆ ಆಕ್ಸಿಡೆಂಟ್, ನಷ್ಟ ಅವ್ರು ಕೇಳಲ್ಲ ಅನ್ಬೇಡ. ನೀನ್ ಹೇಳು, ನೀನ್ ನೋಡಿ ಕನಿಕರ ಪಡು, ಅಯ್ಯೋ ಅನ್ನು. ಅವ್ರ ಬಗ್ಗೆ ನೀನ್ ಚಿಂತೆ ಇದ್ದೀರಾ, ಏನೋ ಒಂಥರ ನೋಡಿ ಬಿಟ್ಬಿಡ್ತಾ ಇದೀಯಾ, ಅವ್ರು ನೋಡ್ರೆ ನಿಮ್ಗೊಂದು ಫೀಲ್ ಬರಬೇಕು. ಯಾರನ್ನ ಒಬ್ರಿಗೆ ದೇವ್ರ ಬಗ್ಗೆ ಹೇಳ್ತೀರಾ, ಅವ್ರು ಸತ್ತೋಗ್ಬಿಡ್ತಾರೆ, ಹೇಳ್ದೆ ನಮ್ಗಿಲ್ವೇ ಕಡೆಗೆ ದೇವ್ರು ನಂಬ್ದಿರ ಹೋಗ್ಬಿಡ್ನೆ. ಅಲ್ಲೆಲೂಯಾ, ಅಯ್ಯೋ ಯೇಸು ನಮ್ದೆ ಇವ್ರ ಕಷ್ಟಗಳೆಲ್ಲ ಬಿಡಿಸ್ತಾನೆ, ರಕ್ಷಣೆ ಕೂಡ ಹೊಂದುತ್ತಾ ಇದೆ. ಅಯ್ಯೋ ಪಾಪ ಭಲೇ ಒದ್ಲಾಡ್ತಾರೆ, ಭಲೇ ಕಷ್ಟ ಪಡ್ತಾರೆ, ಭಲೇ ಅವಸ್ಥೆ ಪಡ್ತಾರೆ. ದೇವರು ಈ ಸೈತಾನ ಇವ್ರಿಗೆ ಎಷ್ಟು ಮೋಸ ಮಾಡ್ತಾ ಇದ್ದಾನೆ ಅನ್ಕೊಂಡು ನಿನ್ನೊಳಗಡೆ ಕನಿಕರ ಬರ್ಬೇಕು. ಅಯ್ಯೋ ಅನ್ನೋ ಮಮಕಾರ, ಮಮತೆ ಬರಬೇಕು ನಿನ್ನಲ್ಲಿ ಬ್ರದರ್, ಸಿಸ್ಟರ್. ಇಲ್ಲಂದ್ರೆ ರೋಗಿಗಳು ಬಂದ್ರೆ ಏನ್ ಮಾಡ್ತಾ ಇದ್ದ ಗೊತ್ತಾ? ಯೇಸು ಅಯ್ಯೋ ಅಂತ ಕೈ ಚಾಚಿ ಅವ್ರ ರೋಗವನ್ನ ಶುದ್ಧ ಮಾಡ್ತಾ ಇದ್ದ, ವಾಸಿ ಮಾಡ್ತಾ ಇದ್ದ, ಅವ್ರಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದ, ಅವ್ರಿಗೆ ಸುವಾರ್ತೆಯನ್ನು ಹೇಳ್ತಾ ಇದ್ದ, ಅವ್ರಿಗೆ ವಾಕ್ಯ ಉಪದೇಶವನ್ನು ಹೇಳ್ತಾ ಇದ್ದ, ಅವ್ರಿಗೆ ಇನ್ನೂ ಹೆಚ್ಚಾಗಿ ಓವರ್ ಟೈಮ್ ವಾಕ್ಯ ಹೇಳ್ತಾ ಇದ್ದ. ಸಮ್ ಟೈಮ್ ಊಟ ತಿಂದಿರ, ಊಟಕ್ಕೂ ಟೈಮ್ ಇಲ್ದಿರ ಒಬ್ಬರಾದ್ಮೇಲೆ ಒಬ್ರು ಗುಂಪುಗಳು ಸಾವಿರ ಲಕ್ಷ ಜನ ಯಾವಾಗ್ಲೂ ಯೇಸು ಎಲ್ಲಿದ್ರೆ ಅಲ್ಲಿ ಜನ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಅವ್ರ ರೆಸ್ಟ್ಗೋಸ್ಕರ. ಅದು ಎಷ್ಟು ಜನ ಬಂದ್ರು ಕೂಡ ಅಷ್ಟು ಜನನೂ ವಾಸಿ ಮಾಡ್ತಾ ಇದೆ ಅಂತ ಬೈಬಲ್ ಹೇಳ್ತದೆ, ಅಷ್ಟು ಜನಕ್ಕೂ ವಾಕ್ಯ ಹೇಳ್ತಾ ಇದ್ದಾನೆ ಅಂತ ಬೈಬಲ್ ಹೇಳ್ತದೆ. 3 ದಿನ ಸ್ಟೀಚಿಂಗ್ ಮಾಡಿದ್ದೇನೆ. ಒಂದು ದಿನ ಕುತ್ಕೊಂಡು ವಾಕ್ಯ ಕೇಳೋದಕ್ಕೆ 1 ಅವರ್ ಒಂದು ಸಂಡೇ ಸರ್ವಿಸ್ ಅಲ್ಲಿ ನಾವು ಯೋಚಿಸ್ತೀರಿ, 1.25 ಅವರ್ ವಾಕ್ಯಕ್ಕೆ ನಾವು ಯೋಚಿಸ್ತೀರಿ, 3/4 ಅವರ್ ವಾಕ್ಯಕ್ಕೆ ನಾವು ಯೋಚಿಸ್ತೀರಿ, ಅರ್ಧ ಗಂಟೆ ವಾಕ್ಯಕ್ಕೆ ಯೋಚಿಸ್ತೀರಿ. ಪರಿಶುದ್ಧಾತ್ಮನ ಮಾತಾಡಿದ್ರೆ 3 ದಿನ ಅಲ್ಲ 30 ದಿನ ಕೂಡ ಕೇಳ್ಬೋದು. ಕನಿಕರ ಬರ್ಬೇಕು ಬ್ರದರ್, ನಿಮ್ಗೆ ಕನಿಕರ ಬರಬೇಕು ಸಿಸ್ಟರ್. ನಶಿಸಿ ಹೋಗೋ ಆತ್ಮಗಳ ಬಗ್ಗೆ ನರಕಕ್ಕೆ ಹೋಗ್ತಾರೆ, ನೀನು ಕನಿಕರ ಬರಬೇಕು. ಅವರಿಗೆ ರಕ್ಷಣೆ ಇಲ್ಲ, ಅಯ್ಯೋ ಅವರು ದೇವರಲ್ಲಿ ಇಲ್ಲ, ಅಯ್ಯೋ ಅವರಿಗೆ ನಿಜವಾದ ದೇವರಿಲ್ಲ, ಅಯ್ಯೋ ಅವರು ಯೇಸು ಕ್ರಿಸ್ತನಿಂದ ರಕ್ತದಿಂದ ತೊಳೆಯಲ್ಪಟ್ಟಿಲ್ಲ, ಅಯ್ಯೋ ಅವರು ಶಾಪದಲ್ಲೇ ಸಾಯ್ತಾರೆ, ಅಯ್ಯೋ ಅವರು ಪಾಪದಲ್ಲೇ ಸಾಯ್ತಾರೆ, ಅಯ್ಯೋ ಅವರು ದೇವರನ್ನ ಅರಿದೇ ಹೋಗ್ಬಿಡ್ತಾ ಇದ್ದಾರೆ ಅಂತ ನಿನಗೆ ಕನಿಕರ ಇರಬೇಕು ಬ್ರದರ್, ಸಿಸ್ಟರ್. ಕನಿಕರ ಬೇಕು. ಇನ್ನೋ ಒಂದು ಇದ್ರಲ್ಲಿ ಸೇವೆ ಮಾಡೋದಲ್ಲ, ಇನ್ನೋ ಒಂದು ಇದ್ರಲ್ಲಿ ಸಭೆ ನಡೆಸೋದಲ್ಲ, ಇನ್ನೋ ಒಂದು ಇದ್ರಲ್ಲಿ ಸುವಾರ್ತೆ ಹೇಳೋದಲ್ಲ. ಕನಿಕರ ಮನಸ್ಸಿಂದ ಹೇಳ್ಬೇಕು.
ಆ ಕನಿಕರ ನಿನ್ನಲ್ಲಿ ಇದೆಯಾ? ಆ ಕನಿಕರ ನಿನ್ನಲ್ಲಿ ಇದೆಯಾ? ಆ ಕನಿಕರ ಮನಸ್ಸು ನಿನ್ನಲ್ಲಿ ಇದೆಯಾ? ಕುರುಬನಿಲ್ಲದೆ ಕುರಿಗಳಂತೆ ತೊಳಲಿ ಬಳಲಿ ಹೋಗಿದ್ದಾರೆ ಇವರು. ನೀನೇನನ್ಬೇಕು ಇವಾಗ? ದೇವರಿಗಿರ ಪಾಪ ಎಷ್ಟು ಕಷ್ಟದಲ್ಲಿದ್ದಾರೆ ಇವರು. ಯೇಸು ಸ್ವಾಮಿ ಸಿಕ್ಕಿದ್ರೆ ಇವರು ಸಂತೋಷವಾಗಿರ್ತಾರೆ, ಇವ್ರ ಕುಟುಂಬ ಚೆನ್ನಾಗಾಗುತ್ತೆ, ಇವ್ರಿಗೆ ರಕ್ಷಣೆ ಆಗುತ್ತೆ, ಈ ಮನೆ ಕಷ್ಟಗಳೆಲ್ಲ ಹೋಗ್ತದೆ, ದರಿದ್ರತೆ ಎಲ್ಲ ಹೋಗ್ತದೆ, ಶಾಪವೆಲ್ಲ ಹೋಗ್ತದೆ, ಸಾಲ ಕೂಡ ತೀರಿಸ್ತಾನೆ ಸ್ವಾಮಿ, ರೋಗ ಕೂಡ ನಿವಾರಿಸ್ತಾನೆ, ಇವ್ರ ಆತ್ಮ ಕೂಡ ರಕ್ಷಣೆ ಹೊಂದಿದೆ ಅಂತ ಕನಿಕರ ನಿನ್ನಲ್ಲಿ ಬರಬೇಕು. ಸಿಸ್ಟರ್, ನಿನ್ನಲ್ಲಿ ಕನಿಕರ ಇದೆಯಾ? ನೀನು ಗ್ರೇಟ್. ಇಲ್ಲಂದ್ರೆ ನಿಜವಾಗ್ಲೂ ಇವತ್ತು ಕನಿಕರ ಮನಸ್ಸು ನಿನಗೆ ದೇವರು ಕೊಡ್ತಾನೆ. ಅಯ್ಯೋ ಅನ್ನೋ ಮನಸ್ಸು ನಿನಗೆ ಕೊಡ್ತಾನೆ. ಯಾರಿಗಾದ್ರೂ ಅಳ್ತು ನೀನು ವಾಕ್ಯ ಹೇಳ್ಬೋದು, ಅದೇ ಕನಿಕರ. ಓವರ್ ಟೈಮ್ ಹೇಳೋದೇ ಕನಿಕರ, ಅವ್ರ ಬಗ್ಗೆ ಚಿಂತೆ ಮಾಡೋದೇ ಕನಿಕರ, ಅವ್ರಿಗಾಗಿ ಮನಕಾಲ ಹಾಕೋದೇ ಕನಿಕರ, ಅವ್ರಿಗಾಗಿ ಪ್ರಾರ್ಥನೆ ಮಾಡೋದೇ ಕನಿಕರ, ಅವ್ರಿಗೆ ಏನನ್ನ ಸಹಾಯ ಮಾಡೋದೇ ಕನಿಕರ, ಅವ್ರನ್ನ ದೇವ್ರ ಹತ್ರ ಕರ್ಕೊಂಡ್ ಬರೋದೇ ಕನಿಕರ, ಅವ್ರಿಗೆ ಸುವಾರ್ತೆ ಹೇಳೋದೇ ಕನಿಕರ. ಈ ಕನಿಕರ ಇದ್ರೆ ಯಾರಾದ್ರೂ ಸೇವೆ ಮಾಡದೆ ಸುವಾರ್ತೆ ಹೇಳಿದ್ರೆ ಸಭೆ ಕಟ್ಟಿದ್ರೆ ಖಂಡಿತ ವೇಸ್ಟು. ಯೇಸುವಿನಲ್ಲಿದ್ದಂತ ಕನಿಕರ, ಯೇಸುವಿನಲ್ಲಿದ್ದಂತ ಮೃದು ಸ್ವಭಾವ, ಯೇಸುವಿನಲ್ಲಿದ್ದಂತ ಅಯ್ಯೋ ಅನ್ನೋ ಜೀವಿತ ನಿನ್ನಲ್ಲಿ ಇರ್ಬೇಕು ಬ್ರದರ್ ಸಿಸ್ಟರ್. 3 ದಿನ ಬಲ್ಲಿ ಅಪ್ಪನ ಹತ್ರ ಬಂದು ವಾಕ್ಯ ಕೇಳಿ ಸ್ವಾಮಿ ಹತ್ರ, ಯೇಸು ಕ್ರಿಸ್ತನ ಹತ್ರ 3 ದಿನ ಆದ್ಮೇಲೆ ಮನೆಗೆ ಹೋಗ್ತಾ ಇದ್ದಿದ್ದು ಅಡಿವಿ. ಇದು ಸಾಯಂಕಾಲ ಆಗಿದೆ, ಇವ್ರು ಮನೆಗೆ ಹೋಗೋಕೆ ಲೇಟ್ ಆಗುತ್ತೆ. 3 ದಿನ ಆಯ್ತು, 3 ಡೇಸ್ ಆಯ್ತು ನನ್ನ ಹತ್ರ ಬಂದು. ಇವರು ಊಟ ತಿಂದಿರ ಹೋದ್ರೆ ಎಲ್ಲನ ತಲೆ ಸುತ್ತಿ ಬಿದ್ದು ಹೋಗ್ತಾರೆ. ಕನಿಕರ ಪಟ್ಟು ಇವ್ರು ಏನಾದ್ರೂ ಊಟಕ್ಕೆ ಕೊಡಿ. ನನ್ನ ಹತ್ರ ಬಂದು ಇವ್ರು 3 ದಿನ ಆಯ್ತು. ಎಷ್ಟು ದಿನ? 3 ಡೇಸ್ ಆಯ್ತು. ಪಾಪ ಊಟ ಇಲ್ಲಿರ 3 ದಿನ ಏನೋ ದೇವರ ವಾಕ್ಯ ಇತ್ತು. ಈಚೆ ಹೋದ್ಮೇಲೆ ಹಸಿವು ಆಗುತ್ತೆ. ಈಚೆ ಹೋದ್ಮೇಲೆ ಏನಾಗುತ್ತೆ? ತಲೆ ಸುತ್ತು ಬಿದ್ದು ಹೋಗ್ತಾರೆ, ಚಕ್ಕರ್ ಬಂದು ಬಿದ್ದು ಹೋಗ್ತಾರೆ. ಇವ್ರಿಗೆ ಏನಾದ್ರು ಊಟಕ್ಕೆ ಕೊಡಿ. ಅಡಿಗೆಯಲ್ಲಿ ನಾವು ಇಷ್ಟು ರೂಪಾಯಿ ತಂದ್ರೆ ಕೂಡ ಸಾಕಾಗಲ್ಲ. ನೋಡಿ ಅಲ್ಲಿ ಕನಿಕರ ಬರ್ತದೆ. ತಿರ್ಗಾ ರೋಗಿಗಳು ಯೇಸು ಸ್ವಾಮಿ ಬಂದ್ರೆ ಓಡಿ 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 ಬರ್ತಾ ಇದ್ರು. ಸ್ವಾಮಿ ದಾವಿದನ ಕುಮಾರನೇ, ಏಸಯ್ಯ, ಯೇಸುವೇ, ಯೇಸು ಸ್ವಾಮಿ, ಯೇಸು ರಾಜ, ಯೇಸಪ್ಪ ಅನ್ನವರೇ, ಆಮೆನ್, ಅಲ್ಲೆಲ್ಲೂ ಈ ತರ ಕೂಗಿ ಕೂಗಿ ಜನಗಳು ಹಿಂದೆ 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 ಹೋಗ್ತಾ ಇದ್ರು. ನನ್ನನ್ನ ಕನಿಕರಿಸು. ಕನಿಕರ ಮನಸ್ಸು ನಿನಗಿದೆಯಾ ಬ್ರದರ್? ಯೇಸುವಿನ ಆತ್ಮ ನಿನ್ನಲ್ಲಿದೆಯಾ? ಕಠಿಣ ಆತ್ಮ ನಿನ್ನಲ್ಲಿದೆಯಾ? ಏನೊಂದು ದೇವರನ್ನ ಸೇವಿಸ್ತಾ ಇದೆಯಾ? ಖಂಡಿತ ಈ ಆತ್ಮ ನಿನ್ನಲ್ಲಿ ಇಲ್ಲಂದ್ರೆ ನಿನ್ನ ಆತ್ಮ ಅಭಿವೃದ್ಧಿ ಕಡಿಮೆ ಇದೆ. ನಿನ್ನಲ್ಲಿ ಆತ್ಮಿಕ ಬಲ ಕಡಿಮೆ ಇದೆ. ಪರಿಶುದ್ಧಾತ್ಮನ ಕ್ರಿಯೆಗಳು ನಿನ್ನಲ್ಲಿ ಕಡಿಮೆ ನಡೀತಾ ಇದೆ. ಪರಿಶುದ್ಧಾತ್ಮ ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಪರಿಶುದ್ಧಾತ್ಮ ನಿನ್ನನ್ನು ನಡೆಸ್ತಾ ಇಲ್ಲ. ಪರಿಶುದ್ಧಾತ್ಮ ನಿನ್ನ ಹತ್ರ ಕ್ರಿಯೆ ಜರುಗಿಸ್ತಾ ಇಲ್ಲ. ಪರಿಶುದ್ಧಾತ್ಮ ನಿನ್ಗೆ ಅವಕಾಶ ಕೊಡ್ತಾ ಇಲ್ಲ. ನೀನು ಪರಿಶುದ್ಧಾತ್ಮನಿಗೆ ಕನಿಕರ ಇರ್ಬೇಕು, ಅಯ್ಯೋ ಅನ್ಬೇಕು. ಎಷ್ಟೊತ್ತಾದ್ರೂ ಬಾಗಿಲು ತೆರೆದು ಪ್ರೇಯರ್ ಮಾಡ್ಬೇಕು, ಎಷ್ಟೊತ್ತಾದ್ರೂ ವಾಕ್ಯ ಹೇಳ್ಬೇಕು. 2:30 ರಾತ್ರಿ ಮಲಗಿದ್ದೀನಿ ಅಂತ ಹೇಳ್ಬಾರ್ದು. ನಿನ್ನ ನಂಬಿ ಫೋನ್ ಮಾಡ್ಬಿಡ್ರಾ, ಎದ್ದು ಕೂತ್ಕೊಂಡು ಪಾಪ ನಾನು ಹೇಳೋ ಮಾತು ಅವ್ರನ್ನ ಬಲಪಡಿಸ್ಬೋದು. ಒಂದು ವೇಳೆ ನನಗೆ ವರ ಇಲ್ಲಂದ್ರು ಹೋಗಿ ಆಸ್ಪತ್ರೆಯಲ್ಲಿ ಮಾತಾಡಿಸ್ರೆ ಅವ್ರಿಗೆ ಧೈರ್ಯ ಬರ್ತದೆ ಅನ್ನೋ ಒಂದು ಮನಸ್ಸು, ಒಂದು ಕನಿಕರ ಖಂಡಿತ ಇರಬೇಕು. ಅಲ್ಲಿ ನೋಡೋಣ ಬಿಡು, ಪರವಾಗಿಲ್ಲ ಬಿಡು, ಅವರು ಕಾಣಿಕೆ ಕೊಡಲ್ಲ ಬಿಡು, ಅವರು ಸರಿಯಾಗಿ ಬರಲ್ಲ ಬಿಡು, ಚರ್ಚ್ಗೆ ಬೇಕಾದಾಗ ಬರ್ತಾರೆ, ಹಿಂಗೆಲ್ಲ ಹೇಳ್ಬಾರ್ದು. ನಥಿಂಗ್ ವಿಲ್. ನೀನು ಬಾಗಿಲು ತೆರೆದಾಗೆಲ್ಲ ಕುತ್ಕೊಂಡು ದೇವ್ರ ಹತ್ರ ಕನಿಕರದಿಂದ ಮೂವ್ ಮಾಡ್ಬೇಕು. ಬರೋರ ಹತ್ರ ಕನಿಕರ, ದೇವ್ರ ಹತ್ರ ಅಲ್ಲ, ನಿನಗೆ ಬೇಕಾದವ್ರ ಹತ್ರ ಎಲ್ಲ ಕನಿಕರ. ಅಯ್ಯೋ ಅವ್ನು ನನಗೆ ಅನ್ಕೊಟ್ಟಿದ್ದು, ಅದೆಲ್ಲ ಕನಿಕರ ಅಲ್ಲ. ಅದು ಬಾಕಿ, ಅದು ಮುಯ್ಯಿ. ಅವ್ರು ಕೊಟ್ಟರೆ ನೀನು ಕೊಡೋದು ಮುಯ್ಯಿ. ನಿನ್ನ ಹತ್ರ ಇರೋದು ಕೊಟ್ಟು ಅಯ್ಯೋ ಅನ್ನೋದು ದೊಡ್ಡ ಇದು. 3 ದಿನ ಬಂದವ್ರಿಗೆ ಅನ್ನ ಇಲ್ವಾ ಯೇಸು ಸ್ವಾಮಿ? 2ನೇ ವಾಕ್ಯ ನಿಮ್ಗೆ ಕೊಡ್ತಾ ಇರೋದು ನಾನು. ಹತ್ರ ಬಂದವ್ರಿಗೆ ಆ ಥರ ಹೇಳ್ತಾ ಇಲ್ವಾ? ನಿಜವಾಗ್ಲು ನೀನು ಇವತ್ತು ಯಾರಾದ್ರೂ ಪಾಪದಲ್ಲಿ ಸಾಯ್ತಾ ಇದ್ರೆ, ನರಳುತ್ತಾ ಇದ್ರೆ, ರೋಗದಲ್ಲಿ ನರಳುತ್ತಾ ಇದ್ರೆ, ಅವ್ರಿಗೋಸ್ಕರ ಕಣ್ಣೀರು ಹಾಕ್ತೀಯಾ? ಅವ್ರಿಗೋಸ್ಕರ ಒಂದು ಉಪವಾಸ ಮಾಡ್ತೀಯಾ? ಅವ್ರಿಗೋಸ್ಕರ ಒಂದು 15 ದಿನ ಕಂಟಿನ್ಯೂ ಪ್ರೇಯರ್ ಮಾಡ್ತೀಯಾ? ಅವ್ರಿಗಾಗಿ ಮನಕಾಲಲ್ಲಿ ನಿಂತ್ಕೊಂತೀಯಾ? ಪೌಲಿನ ಒಡಕಿನಲ್ಲಿ ನಿಂತ್ಕೊಂತೀಯಾ? ಅವ್ರಿಗಾಗಿ ಏನಾದ್ರೂ ಮಾಡೋದಕ್ಕೆ ಸಂಸೋದಕ್ಕೆ ಪ್ರಯತ್ನ ಮಾಡ್ತೀಯಾ? ಏನಾದ್ರೂ ಮಾಡಿ ಅವ್ರಿಗೆ ಬೈಬಲ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀಯಾ? ಒಳಗಡೆ ಯೇಸುನ ಇಟ್ಕೊಂಡು ಪ್ರೀತಿಸ್ತೀಯಾ? ಆ ಕನಿಕರ ಮನಸ್ಸು ನಿನ್ಗೆ ಬರೋ ತನಕ ಆತ್ಮಗಳು ಬರಲ್ಲ. ನೀನ್ ಒಂದು ಆತ್ಮನ ಗೆಲ್ಲಕ್ಕಾಗಲ್ಲ. ಕನಿಕರ ಇದ್ರೇನೆ ಬರೋದು. ನಿನ್ನಲ್ಲಿ ಕನಿಕರ ಬರ್ಬೇಕು. ಒಂದು ಸೋಲ್ಸ್ ನಿನ್ ಕಡೆಗೆ ಬರ್ಬೇಕಾದ್ರೆ, ನೀನ್ ಗೆದ್ಕೊಂಡು ಜೀಸಸ್ ಕೊಡ್ಬೇಕಾದ್ರೆ ನಿನಗೆ ಕನಿಕರ ಬೇಕು. ಈಗಲೇ ಹೇಳ್ತಾ ಇದ್ದೀನಿ, ಕನಿಕರದಲ್ಲಿ ಎಷ್ಟು
ಎಷ್ಟೋ ಬೋಧಕರು ಸೇವೆ ಮಾಡ್ತಾರೆ, ಸಭೆ ನಡೆಸ್ತಾರೆ, ಸುವಾರ್ತೆ ಸಾರ್ತಾರೆ, ಮ್ಯಾಗಝಿನ್ಸ್ ಬರೀತಾರೆ, ಸಿಡಿಗಳು ಬಿಡ್ತಾರೆ. ಕನಿಕರ ಬೇಕು, ಆತ್ಮಗಳ ಮೇಲೆ ಭಾರ ಬೇಕು, ಸತ್ತೋಗ ಜನಗಳ ಮೇಲೆ ಭಾರ ಬೇಕು. ಸತ್ಯವನ್ನು ಅರಿದಿರಾ, ಯೇಸುವನ್ನು ಅರಿದಿರಾ, ಸುವಾರ್ತೆಯನ್ನು ಕೇಳಿದಿರಾ, ಕೇಳಿ ನಂಬಿದಿರಾ ಇರಂತ ಜನಗಳ ಮೇಲೆ ನಿನಗೆ ಕನಿಕರ ಉಕ್ಕಿ ಒಳಗಡೆ ಅಳಬೇಕು. ನೀನು ಅಳಬೇಕು, ಅವ್ರಿಗಾಗಿ ಪರಿತಾಪ ಪಡಬೇಕು. ರಾತ್ರಿಗಳು, ದಿನಗಳು, ರಾತ್ರಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ನಿನ್ ಕಾಲಗಳು ಕಪ್ಪಗಾಗ್ಬಿಡ್ಬೇಕು, ನಿನ್ ಕೈಗಳು ಎತ್ಕೊಂಡೇ ಇರಬೇಕು, ನಿನ್ ಕಣ್ಣಿಗೆ ಯಾವಾಗಲೂ ತ್ಯಾವ ಆಗಿರ್ಬೇಕು. ಅದು ಕನಿಕರ ಅಂದ್ರೆ. ದೇವರು ಮಾತಾಡ್ತಾ ಇದ್ದಾರೆ, ನಾನಲ್ಲ. ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾರೆ, ನಾನಲ್ಲ. ಅಂತ ಹೃದಯ ನಿನ್ ಬರೋ ತನಕ ಒಂದು ಸೋಲ್ಸ್ನ ನಿನ್ ಗೆಲ್ಲಕ್ಕಾಗಲ್ಲ. ನೋಡಿ, ದೆವ್ವ ಬಿಡಿಸ್ತಾ ಇದ್ದಾನೆ, ರೋಗ ಸ್ವಸ್ಥತೆ ಕೊಡ್ತಾ ಇದ್ದಾನೆ, ಹಳ್ಳಿ ಪಳ್ಳಿಗಳಿಗೆ ಎಲ್ಲ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ. ಕುತ್ಕೊಂಡ್ಬಿಡ್ಬೋದಲ್ವಾ? ಜನ ಬಂದಿದ್ರು, ಲಕ್ಷ ಜನಕ್ಕೆ ವಾಸಿ ಮಾಡಿದ. ಒಂದು ದಿನಕ್ಕೆ ಲೆಕ್ಕ ಇಲ್ಲ. ಹಿಂಗಂದ್ರೆ ಅವ್ರ ಮೇಲೆ, ಹಿಂಗಂದ್ರೆ ಅವ್ರ ಮೇಲೆ, ಹಿಂಗಂದ್ರೆ ಅವ್ರ ಮೇಲೆ, ಹಿಂಗೆ ಅನ್ನೋದಕ್ಕೆ ಟೈಮ್ ಇಲ್ಲ. ಜಸ್ಟ್ ಮುಟ್ಟಿದ್ರೆ ಮೇಲು, ಅವ್ರು ಮುಂದಕ್ಕೆ ಹೋದ್ರೆ ಮೇಲು, ಅವ್ರು ಹೇಳಿದ್ರೆ ಮೇಲು, ಅವ್ರ ಎಂಜಿಲಲ್ಲಿ ಮೇಲು, ಅವ್ರ ಬಟ್ಟೆಯಲ್ಲಿ ಮೇಲಾಗ್ತಾ ಇತ್ತು. ಸ್ವಸ್ಥತಾ ಶಕ್ತಿ ಇತ್ತು, ಹೀಲಿಂಗ್ ಪವರ್. ಫುಲ್ ಟೈಮ್ ಒಂದು ಕರೆಂಟ್ ಟ್ರಾನ್ಸ್ಫಾರ್ಮ್ ಡಬ್ಬ ತರ, ಹೈಟೆನ್ಷನ್ ಲೈನ್ ತರ ಜೀಸಸ್ ಕ್ರೈಸ್ಟ್ ಕರೆಂಟ್ ಹೊಡೆಯೋ ಶಾಕ್ ತರ ಇದ್ದ. ಆ ಕನಿಕರ ಅವ್ರನ್ನ ವಾಸಿ ಮಾಡ್ತಾ ಇತ್ತು, ಆ ಕನಿಕರ ಅವ್ರನ್ನ ಮೇಲ್ ಮಾಡ್ತಾ ಇತ್ತು. ಹಣ ಬಿದ್ದೀವಿ, ಅಯ್ಯೋ ಪಾಪ ಎತ್ಕೊಂಡು ಹೋಗ್ತಾ ಇದ್ದಾರೆ, ಇವನನ್ನ ಇದ್ದಿದ್ರೆ ಇವನಿಗೆ ಆಧಾರ, ಇವನಾದ್ರೂ ತಂದು ಸಾಕ್ತಾ ಇದ್ದ. ಗಂಡ ಕೂಡ ಇಲ್ಲ, ಬೇರೆ ಮಕ್ಕಳು ಇಲ್ಲ, ಕೆಳಗಡೆ ಇರಿಸಿ ಅವನು ಮುಟ್ತಾನೆ, ಮುಟ್ಟಿ ಎಬ್ಬರಿಸ್ತಾನೆ ಸತ್ತಿರೋ ಹುಡುಗನ. ಕನಿಕರ ನನಗೆ ಯಾಕೆ ಅನ್ಬೋದಲ್ಲ? ಇವತ್ತೊಂದು ಪಾಸ್ಟ್, ಒಂದು ವಿಶ್ವಾಸಿ ಪಕ್ಕದಲ್ಲಿ ಯಾರೋ ಒಬ್ಬರು ಆಸ್ಪತ್ರೆಯಲ್ಲಿ ಮನೆಯಲ್ಲಿ ನರಳ್ತಾ ಇದ್ರೆ ಆ ಚರ್ಚ್ ಕರ್ಕೊಂಡ್ ಬಂದಿದ್ರೆ, ಇಲ್ಲ ಪಾಸ್ಟ್ ಟೈಮ್ ಇಲ್ಲ, ನಾಳೆ ನೋಡೋಣ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಫೋನಲ್ಲಾದ್ರೂ ಹೇಳೋಣ, ಆಮೇಲೆ ಆದ್ರೂ ಲೇಟಾಗಿ ಬಂದು ನೋಡೋಣ. ಇರಲ್ಲ, 3 ದಿನ ಆದ್ರೂ ಹೋಗಿರಲ್ಲ. ವಿಶ್ವಾಸಿ ಅಡ್ಮಿಟ್ ಆಗಿರ್ತಾರೆ, ಹೋಗಿರಲ್ಲ ಹಾಸ್ಪಿಟ್ಲ್ಗೆ. ದೇವ್ರು ಹೇಳಿದ್ರೆ ಹೋಗ್ಬೇಡ, ದೇವ್ರು ಹೇಳಿಲ್ಲ ಅಂದ್ರೆ ನೀನು ಹೋಗ್ಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ನನ್ನಂತೂ ಕೆಲವರು ಪ್ರೇಯರ್ ಕೇಳ್ತಾರೆ, ನಂಗೆ ನಗು ಬರ್ತದೆ, ಕೋಪನೂ ಬರ್ತದೆ, ಆದ್ರೂ ಕೂಡ ಮಾಡ್ತೀನಿ. ನನ್ಗೆ ಇಷ್ಟ ಇರಲ್ಲ, ಮಾಡ್ತೀನಿ. ಯಾಕೆ ಗೊತ್ತಾ? ಆ ಕನಿಕರ ಅನ್ನೋದು ಹಂಗೆ, ಏನು ನೋಡಲ್ಲ, ಏನು ಯೋಚಿಸಲ್ಲ, ಹಂಗಿರ್ಬೇಕು. ಮೇನ್ ಹೌದು. ಹಲ್ಲೆಲೂಯಾ. ಸಿಸ್ಟರ್ ನಮ್ಮ ಮಧ್ಯದಲ್ಲಿ ಇರ್ತಾರೆ. ಸಿಸ್ಟರ್ 4:15 ಫೋನ್ ಮಾಡಿದ್ರು, ಬ್ರದರ್ ಸ್ವಲ್ಪ ಮನೆ ಹತ್ರ ಬರ್ತೀರಾ? ಏನಮ್ಮ ಕರೆಕ್ಟಾ? 4:15 ಅವತ್ತು ಬ್ರದರ್ ಸ್ವಲ್ಪ ಮನೆ ಹತ್ರ ಬರ್ತೀರಾ ಅಂತ. ಜ್ಞಾನ ಬಿದ್ಯಾ ನಿಮಗೆ? ಬಂದ ನೈಟಲ್ಲಿ ಕರೆದನು ಬಂದ. ನಂದು ಪ್ರೂಫ್ ಮಾಡೋಕೆ ನಿಮ್ಗೆ ಹೇಳ್ತಾ ಇಲ್ಲ, ನಿಮ್ಮಲ್ಲ ಅಂತ ಮನಸ್ಸಿರ್ಲಿ. ಯಾರನ್ನ ಹೇಳಿ, ಕೆಲವರು ಬಿಟ್ಟೋಗಿರೋರು ಏನೇನೋ ಮಾತಾಡ್ಕೊಂತಿದ್ರೆ. ಸಾರಿ, ಆ ಮಾತುಗಳು ನಾನು ಯಾವೂ ಹೇಳಲ್ಲ. ಎನಿ ಟೈಮ್ ನಾನು ಯಾರೇ ಇಲ್ಲಿ ಕವರೇಜ್ ಮಾಡಿದ್ದೀನಿ, ಹೆಚ್ಚು ಕಮ್ಮಿ ನನ್ನ ಕೈಲಾಗದ ಮಟ್ಟಿಗೆ, ಶಕ್ತಿ ಮೀರಿ. ನನಗೆ ಸ್ವಸ್ಥತೆ ಇಲ್ಲಾಂದ್ರೆ ಕೂಡ, ನನಗೆ ಸ್ಥಿತಿ ಇಲ್ಲಂದ್ರೆ ಕೂಡ, ನನಗೆ ಹೆಲ್ತ್ ಇಲ್ಲಂದ್ರೆ ಕೂಡ, ನನ್ನ ಹೆಲ್ತು ಸರಿ ಇಲ್ಲ ಅಂತ ಯಾರಿಗೂ ಹೇಳೋದು ಇಲ್ಲ, ನಾನು ಕೇಳೋದು ಇಲ್ಲ. ಆಮೇಲೆ ನನ್ನ ಹೆಂಡತಿ ಕೆಟ್ಟಾಗಿದ್ರೆ ನಾನು ರೆಡಿ ಮಾಡ್ತಾನೆ ದೇವರು. ನನಗೆ ಕೊಟ್ಟಿರೋ ಕೆಲಸ ಕ್ಲಿಯರ್ ಆಗಿ ಮಾಡ್ತಾನೆ. ನನಗೆ ಕೊಟ್ಟಿರೋ ಕೆಲಸನ, ನನಗೆ ಕೊಟ್ಟಿರೋ ಭಾರನ, ನನಗೆ ಕೊಟ್ಟಿರೋ ಆತ್ಮ ಭಾರನ ನಾನು ಅದು ಕೊಡ್ತಾ ಇರಬೇಕು. ಅಷ್ಟೇ ತಿಳ್ಕೊಂಡು, ಯಾರೇ ಕರೀಲಿ, ಎಷ್ಟೊತ್ತನ ಆಗಲಿ, ಅಟ್ಲೀಸ್ಟ್ ಆಗಲ್ಲ ಫೋನಲ್ಲಾದ್ರು, ನೆಕ್ಸ್ಟ್ ಡೇ ಆದ್ರು, ಬೆಳಗ್ಗೆ ಆದ್ರು ತಿರ್ಗ ಅವ್ರನ್ನ ಫೋನ್ ಮಾಡಿ ಕೇಳ್ತಾ ಇರ್ಬೇಕು. ಅದೇ ಕನಿಕರ. ಕೇಳಬೇಕು ಅಟ್ಲೀಸ್ಟ್. ನೀವು ದೂರ ಇದೆ, ಫೋನ್ ಇದೆಲ್ಲ, ಇದು ಇಂಪ್ರೂವ್ಮೆಂಟ್ ಯುಗ ಅಲ್ವಾ, ಟೆಕ್ನಾಲಜಿ ಬೆಳೆದಿದಲ್ವಾ, ಎಲ್ಲರ ಹತ್ರ ಫೋನ್ ಇರ್ತೈತೆ. ಇನ್ನೊಬ್ರು ಕನೆಕ್ಟ್ ಮಾಡ್ಕೊಂಡು, ಒಂದು ಬ್ರದರ್ ಫೋನ್ ಮಾಡಿ ಎತ್ಕೊಂಡು, ಆ ಸಿಸ್ಟರ್ ಕೊಡು, ಆ ಮನೆಯವ್ರು ಕೊಡು, ಆ ಬ್ರದರ್ ಸಿಸ್ಟರ್ ಕೊಡು, ಏನೇನೋ ಇದೆ, ಮಾಡ್ಬೋದು, ಮಾಡಬೇಕು. ಅದೇ ಕನಿಕರ ಅಂತ. ಏನೋ ಬಂತು, ಕಾಣಿಕೆ ಬಂತು, ಆಯ್ತು ಸಾಕು, ಇರ್ಲಿ ಬಿಡಿ, ಜಮೀನು ಬರ್ಕೊಟ್ರು, ಚರ್ಚ್ ಕೊಟ್ಟರು, ಗಾಡಿ ಕೊಟ್ಟರು, ಕಾರ್ ಕೊಟ್ಟರು, ಇದೆಲ್ಲ ಗೋಲ್ಡ್ ತಂದು ಕೊಡ್ತಾರೆ. ಕೆಲವರು ಚರ್ಚ್ಗಳಿಗೆ ಉಂಗುರುಗಳು ತಂದು ಕೊಡ್ತಾರೆ, ವಾಲೆಗಳು ತಂದು ಕೊಡ್ತಾರೆ, ಅವ್ರ ಕಿವಿಗಳಲ್ಲಿರೋದು. ಆಮೇಲೆ ಅಷ್ಟರಲ್ಲೇ ತೃಪ್ತಿ ಆಗಬಾರ್ದು, ಅದರಲ್ಲೇ ನೋಡಬಾರ್ದು. ರೋಗನ, ಗಾಯನ, ಅವ್ರ ಕನಿಕರ ಆಗಿದೆಯಾ? ಒಂದು ವಾಕ್ಯ ಕೊಡ್ತೀನಿ, ಈಗ ನೋಡಿ. ಕುರುಬನಿಲ್ಲ ಅಂದ್ರೆ ಯೇಸು ಸ್ವಾಮಿನೇ ಬರ್ತಾನಂತ. ಆಮೇಲೆ ವಾಸಿ ಮಾಡೋಕ್ಕಾಗ ವಿಶ್ವಾಸಿಯನ್ನು ಮುಟ್ಟೋದಕ್ಕೆ, ಮಾತಾಡೋದಕ್ಕೆ, ಕನಿಕರಿಸಕ್ಕೆ ಫಾಸ್ಟ್ ಬಂದಿನಲ್ಲಿ ಸ್ವಾಮಿನೇ ಬರ್ತಾನಂತ. ಆಮೇಲೆ ಓದಿ ಆ ವಾಕ್ಯ ಲಾಸ್ಟ್ ಕೊಡ್ತೀನಿ. ಇನ್ನೊಂದು ವಾಕ್ಯ ಓದಿ, ಮತ್ತಾಯ 14:14 ಓದಿ. ಏನ್ ಮಾಡ್ತಾ ಇದ್ದೀನಿ? ಯೇಸು ಸ್ವಾಮಿ ಆಚೆಗಡೆ ಬಂದು
ತುಂಬಾ ಜನ ಇದ್ದಾರೆ, ಗುಂಪನ್ನ ನೋಡಿ ಕನಿಕರ ಪಡ್ತಾ ಇದ್ದಾರೆ. ಮೇ ಕನಿಕರ ಇರಬೇಕು ನಿನ್ನ ಒಳಗಡೆ. ಏನೋ ಒಂದು ಇದರಲ್ಲಿ ಸೇವೆ ಮಾಡಬಾರ್ದು, ವಾಕ್ಯ ಕೇಳಬಾರ್ದು, ವಾಕ್ಯ ಹೇಳ್ಬಾರ್ದು, ಹೇಳ್ಬೇಕಂತ ಹೇಳ್ಬಾರ್ದು, ಫೇಮಸ್ಗಳ ಹೇಳ್ಬಾರ್ದು. ಆ ಗುಂಪನ್ನ ನೋಡಿ ಯೇಸು ಸ್ವಾಮಿ ಕನಿಕರ ಪಡ್ತಾ ಇದ್ದಾನೆ. ಈ ವಾಕ್ಯದಲ್ಲಿ ಕೂಡ ಸೇವೆ ಮಾಡ್ತೀಯ ನೀನು? ಸೇವೆಗೆ ಇದು ವಾಕ್ಯ, ಸೇವೆಗೇನೆ. ಪ್ರತಿ ಬೈಬಲ್ ಸ್ಟಡಿ ಬಂದು ನೀವು ಅಟೆಂಡ್ ಮಾಡಿದ್ರೆ ಖಂಡಿತ ನಿಮ್ಮಲ್ಲಿ ಸೇವೆ ಅಭಿಷೇಕ ಹಿಡಿತೀರಿ. ನಿಮ್ಗೊಂಥರ ಭಯ ಇರ್ಬೋದು, ಇವಾಗ ಆ ಥರ ಚಿಂತೆ ನಿನ್ಗಿಲ್ಲ, ಯಾರಿಗಾನ ಹೇಳಕ್ ಚಿಂತೆ, ಯಾರಿಗೆ ಹೆಂಗೆ ಹೇಳಬೇಕೋ ಗೊತ್ತಿಲ್ಲ ನೋಡಿ, ಇಂಥ ಬೈಬಲ್ ಸ್ಟಡಿಗೆ ಬಂದ್ರೆ ನಿಮಗೆ ಪ್ರೇರೇಪಣೆ. ಆಮೇಲೆ ಬೈಬಲ್ ಸ್ಟಡಿಯಲ್ಲಿ ಕೂಡ ಸಂಡೇ ಸರ್ವಿಸ್ ಮೆಸೇಜ್ ಇರಲ್ಲ, ಅದು ಬೈಬಲ್ ಸ್ಟಡಿ ಆಗಲ್ಲ. ಆಮೇಲೆ ಪ್ರೈಸ್ ದ ಲಾರ್ಡ್ ಕೇಳ್ಬೇಕಾಯ್ತು ಸರ್. ಆಮೇಲೆ ಓದಿ. ಆ ಗುಂಪನ್ನ ಕಂಡು ಯೇಸು ಕನಿಕರ ಪಟ್ಟು 14 ಅಲ್ಲೇ ಕರೆಕ್ಟ್ ಆಗಿದೆ ಓದಮ್ಮ. ಅವರಿದ್ದ ರೋಗಿಗಳನ್ನ ಇಲ್ಲ, ನನ್ನ ಟೈಮ್ ಇಲ್ಲ, ನಾನು ಬೆಳಗಿಂದ ಸಾಯಂಕಾಲ ಫುಲ್ ಟಯರ್ಡ್ ಇದೆ, ರೆಸ್ಟ್ ಇಲ್ಲ. ನಾನು 6 o'clock ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದೆ, ಅರ್ಲಿ ಮಾರ್ನಿಂಗು. ಈಗ 6 o'clock 12 hour ನಾನು ಕುತ್ಕೋಬೇಕು, ನನಗೆ ರೆಸ್ಟ್ ಇಲ್ಲ, ನಾಳೆ ಬರ್ತೀನಿ, ನಾಳೆ ಬಂದು ಹೋಗಿ. ಏನು ಹೇಳಿಲ್ಲ. ನೀವು ಸ್ವಲ್ಪ ಹಿಂದೆ ಮುಂದೆ ಓದ್ಕೊಳ್ಳಿ ವಾಕ್ಯಗಳನ್ನ. ಅಲ್ಲಿ ಕುತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ. ಏನ್ ಕಿರ್ಲಿಲ್ಲ? ಕುತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ. ಅಷ್ಟು ರಶ್. ಯಾವಾಗಲೂ ಅವ್ರ ಅಣ್ಣಂದಿರು ಏನ್ ಬೈದ್ಬಿಟ್ಟು ಗೊತ್ತಾ, ತಮ್ಮಂದಿರು ಮನೆಯವರು, ಇವ್ನಿಗೆ ತಿಕ್ಲಿಡಿದೆ. ಇವ್ನು ಯೇಸು ಸ್ವಾಮಿ ತಮ್ಮಂದಿರು ಏನಂದ್ರು, ನಿನಗೆ ತಿಕ್ಲಿಡಿದೆ ಅವ್ರ ಮನೆಯವರು, ರಿಲೇಷನ್, ನೀನೇನು ಯಾವಾಗಲೂ ಸೇವೆ ಸೇವೆ, ವಿಶ್ವಾಸಿಗಳು, ರೋಗ ಸ್ವಸ್ಥತೆ, ಆತ್ಮಗಳು, ಮನುಷ್ಯರು, ಪರಲೋಕ, ಸುವಾರ್ತೆ ಅಂತೀಯ. ಇವನು ಗುಚ್ಚಿಡಿದೆ. ನೀವು ಓದ್ಕೊಳ್ಳಿ ವಾರ್ತೆಯ ಗ್ರಂಥಗಳೆಲ್ಲ. ಯೇಸು ಸ್ವಾಮಿನ ಸ್ವಂತ ಮನೆಯವರು ಒಪ್ಕೊಳ್ಳಿ ಅಂತ ಯೇಸುವನ್ನ. ಈ ತರ ಸುವಾರ್ತೆ ಹೇಳಿದ್ಕ, ಈ ತರ ಬರೋರಿಗೆಲ್ಲ ಕೂರಿಸ್ಕೊಂಡು ಊಟ ತಿಂದಿರೋ ವಾಕ್ಯ ಹೇಳಿದ್ಕ ಹುಚ್ಚ ನೀನು ಅಂದ್ರು. ಯಾರು ಈ ತರ ಓವರ್ ಟೈಮ್ ಮಾಡ್ತಾರೆ? ನಿನ್ ಕೆಲಸ ಇಲ್ಲ ಸರ್. ಇಲ್ಲಿ ನಾನು ಕೂಡ ರಿವೈವಲ್ ಮೀಟಿಂಗ್ ನಡೆಸಿರ್ತೀನಿ, ಮಧ್ಯಾಹ್ನ ಸಾಯಂಕಾಲವರೆಗೂ 3 ಮೆಸೇಜ್ ಕೊಟ್ಟಿರ್ತೀನಿ. ಆಮೇಲೆ ಒಂದು ಗುಂಪು ನಿಂತಿರ್ತೀನಿ, ಅರ್ಧಕ್ಕರ್ಧ ಜನ ನಿಂತಿರ್ತಾರೆ, ಅಷ್ಟೇ ಹೇಳಿರ್ತೀನಿ. ಫುಲ್ ಪ್ರೇಯರ್ ಮಾಡಿರ್ತೀನಿ, ಏನೋ ತಲೆ ಮೇಲೆ ಕೈ ಇಟ್ಕೊಬೇಕಂತ, ಒಂದು ಮಾತು ಹೇಳ್ಬೇಕಂತ. ಆದ್ರೂ ಕೂಡ ಇಷ್ಟು ಫುಲ್ ಬ್ಯಾಕ್ ಪೈನ್ ಇರ್ತೈತೆ. ಅಷ್ಟೊತ್ತು ನಿಂತಿರ್ತೀರಲ್ಲ, ಸುಮ್ಮನೆ ಅಲ್ಲ. ಕುತ್ಕೊಳ್ಳೋಣಪ್ಪ ಅನಿಸ್ತೈತೆ. ಆದ್ರೂ ಕೂಡ ಎಷ್ಟು ಜನ ಬಂದು ತೀರಿಸ್ಬಿಟ್ಟು ಹೋಗ ನಿಮ್ಮ ಹತ್ರ ನೀವು ಕಷ್ಟದಲ್ಲಿ ವಾಕ್ಯ ಕೇಳ್ತೀರ. ನೀವು ಹೋದ್ಮೇಲೆ ಸಂಡೇ ತಿರ್ಗಾ 1 hour 1.5 hour ವಿಚಾರಿಸ್ತಾ ಇರ್ತೀವಿ. 1 hour 1.5 hour ಅಗೈನ್. ನೀವೇನೋ ಬೇಗ ಹೋಗ್ಬಿಡ್ತೀರಾ, ತಿರ್ಗಾ 1.5 hour ಮಾತಾಡ್ತೀನಿ ನಾನು. ಇನ್ನು ಅವ್ರು ಕೇಳಿದ್ರೆ ಮಾತಾಡಿದ್ರೆ ಅವ್ರಿಗೊಂದು ಧೈರ್ಯ, ಶಕ್ತಿ, ಬಲ, ಆಧರಣೆ, ಸಮೃದ್ಧಿ, ಸಮಾಧಾನ. ಒಳ್ಳೆ ಪಾಸ್ಟ್ ಅಂದ್ರೆ ಬೈತಾನೆ ಪ್ರೀತಿಸ್ತಾನೆ, 2 ಇರ್ತೈತೆ. ಅದು ಮಾತ್ರ ಮರಿಬೇಡಿ. ಬೈಯೋದು ಪ್ರೀತಿಸೋದು 2 ಇರ್ತೈತೆ. ಬರೀ ಪ್ರೀತಿಸಿದ್ರೆ ಒಂದು ಮಗುನ ತಪ್ಪು. ಈಗ ಐಸಾಗಿದ್ದಾರೆ, ನನಗೆ ಮಗ, ನಿಮಗೂ ಮಕ್ಕಳಿದ್ದಾರೆ ಮನೆಯಲ್ಲಿ. ನೀವು ಬರೀ ಪ್ರೀತಿಸಿದ್ರೆ ವೆರಿ ಬಿಗ್ ಮಿಸ್ಟೇಕ್. ಅವ್ರು ಕೆಟ್ಟೋಗ್ತಾರೆ. ತುಂಬಾ ಶಿಕ್ಷಿಸಿದ್ರೇನೋ ಪಾಪ ಅವ್ರಿಗೆ ನೋವು. ಪ್ರೀತಿ ಇಲ್ಲಂದ್ರೆ ಆಗಲ್ಲ. 2 ಇದ್ರೆ 2 ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಬೈದಾಗ ಪ್ರೀತಿ ಮ್ಯಾನೇಜ್ ಮಾಡ್ತೈತೆ, ಪ್ರೀತಿಸಿದಾಗ ಬೈದಿರೋದು ಜ್ಞಾಪಕ ಬರ್ತದೆ. ಕನಿಕರ 2 ಮಾಡ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕನಿಕರ ಅನ್ನೋದು ನಿನ್ನಲ್ಲಿ ಬರಬೇಕು ನೋಡಿ. ಯೇಸು ಸ್ವಾಮಿ ಪೂರ್ತಿ ಎಲ್ಲ ನೈಟ್ ಎಲ್ಲ ಪ್ರೇಯರು, ಡೇ ಎಲ್ಲ ಮಿನಿಸ್ಟ್ರಿ, ಫುಲ್ ಟೈಮ್ ಗಾಸ್ಪಲ್, ಫುಲ್ ಟೈಮ್ ಮಿನಿಸ್ಟ್ರಿ. ಸ್ಲೀಪ್ ಮಾಡೋವರೆಗೂ ಡೇ ಎಲ್ಲ ಫುಲ್ ಡೇ. ಯಾವ ಫಾಸ್ಟ್ ಅಲ್ಲಿ ಮಾಡಲ್ಲ, ನೋ ಚಾನ್ಸ್. ಇದುವರೆಗೂ ಹಂಗೆ ಯಾರು ಮಾಡಿರಲ್ಲ. ಪೌಲ ಸಿಗ್ತಾನೆ, ತಿರ್ಗಾ ಪೌಲ ಸಿಗ್ತಾನೆ. ಪೇತ್ರ ಕೂಡ ಮಾಡಿದ್ದಾನೆ, ಪೇತ್ರ ಕೂಡ ಒಳ್ಳೆ ಸೇವೆನೆ ಮಾಡಿದ್ದಾನೆ. ಪೌಲ ಸಿಗ್ತಾನೆ ತಿರ್ಗಾ ಸೆಕೆಂಡ್ ಅಲ್ಲಿ ಆದ್ಮೇಲೆ, ಜೀಸಸ್ ಆದ್ಮೇಲೆ. ರಷ್ಟೇ ಮಾಡ್ತಾ ಇಲ್ಲ. 3 ಗಂಟೆ ವಾಕ್ಯ ಹೇಳೋದು, ಸಾಯಂಕಾಲವರೆಗೂ ವಾಕ್ಯ ಹೇಳೋದು, 3 ದಿನ ವಾಕ್ಯ ಹೇಳೋದು, 3 ವರ್ಷ ವಾಕ್ಯ ಹೇಳೋದು. ಒಬ್ಬರಿಗೆ 3 ವರ್ಷ ವಾಕ್ಯ ಹೇಳ್ತಾ ಇದ್ದಂತೆ. ಕನಿಕರ, ಆತ್ಮಗಳು ಭಾರ. ಆತ್ಮಗಳನ್ನ ದೇವರಿಗಾಗಿ ಸಂಪಾದಿಸ್ಕೊಳ್ಬೇಕು. ಅವ್ರನ್ನ ನರಕದಿಂದ ತಪ್ಪಿಸ್ಬೇಕು. ಅವ್ರ ರೋಗ ಸ್ವಸ್ಥತೆ ಮಾಡಬೇಕು. ಅವ್ರ ವ್ಯಾಧಿಯನ್ನ ತೆಗೆದಾಕ್ಬೇಕು. ಅವರನ್ನ ಸಮಾಧಾನದಲ್ಲಿ ನಡೆಸ್ಬೇಕು. ಅವರಿಗೆ ಸುವಾರ್ತೆಯನ್ನು ಹೇಳಬೇಕು. ಇಷ್ಟೇ ಒಳಗಡೆ ಬರಬೇಕು. ಒಂದು ಟೈಮ್ ನಾನು ಯಾರನ್ನ ಫೋನ್ ಮಾಡಿದೆ, ಮನೋಜ್ ಕರ್ಕೊಂಡು ಹೋಗ್ತಾ ಇರ್ತೀನಿ ನೈಟ್ 2:30, 1:30, 9:30 ರಾತ್ರಿ. ಅವಾಗ ತಾನೇ ಚರ್ಚ್ ಮುಗಿಸ್ಬಿಟ್ಟು ಹೋಗಿರ್ತೀನಿ. ಕಾಲ್ ಬರ್ತದೆ, ಈ ಹಾಸ್ಪಿಟ್ಲಲ್ಲಿ ಇಲ್ಲ, ಆ ಹಾಸ್ಪಿಟ್ಲಲ್ಲಿ ಇರ್ತೀನಿ, ಇಲ್ಲ ನಾನೇ ಸಮ್ಟೈಮ್ ಒಬ್ಬನೇ ಹೋಗ್ಬಿಡ್ತೀನಿ, ಈ ಊರಲ್ಲಿ ಬೇರೆ ಊರಲ್ಲಿ. ಹಲ್ಲೆಲೂಯಾ ಮಾಡಬೇಕು. ಹಲ್ಲೆಲೂಯಾ. ಸಂಡೇ ಒಂದಿನ ಸೇವೆ ನಡೆಸೋದು, ಸಭೆ ನಡೆಸೋದು ಸ್ಕೂಲ್ ತರ.
ಸ್ಕೂಲ್ 6 ದಿನ ನಡೆಸ್ತಾರೆ, ಸಂಡೇ ಕ್ಲೋಸು. ಚರ್ಚ್ 1 ದಿನ ನಡೆಸ್ತಾರೆ, 6 ದಿನ ಕ್ಲೋಸ್. ಅಷ್ಟೇ ವ್ಯತ್ಯಾಸ ಇದಕ್ಕೂ ಅದು. ಆಮೆನ್. ಹಲ್ಲೆಲೂಯಾ. ಆಮೆನ್. ಎಸ್, ಥ್ಯಾಂಕ್ ಯು ಲಾರ್ಡ್. ಇಲ್ಲಿ ಕೂಡ ಯೇಸು ಸ್ವಾಮಿಗೆ ಏನಾಗ್ತದೆ, ಅಲ್ಲಿ ಕನಿಕರ ಪಟ್ಟು ರೋಗಿಗಳನ್ನ ಸ್ವಸ್ಥ ಮಾಡ್ತಾ ಇದ್ದಾರೆ. ಇವತ್ತು ಯಾರಾದ್ರೂ ಪಾಸ್ಟರ್ ಕೇಳ್ತಾರ, ವಿಶ್ವಾಸಿಯನ್ನು ಕೇಳ್ತಾರ, ಸ್ವಸ್ಥತೆ ವರ ನನಗೆ ಕೊಡು, ಸ್ವಸ್ಥತೆ ವರದಿಂದ ನನ್ನನ್ನು ತುಂಬು, ಅಭಿಷೇಕ ವರ ನನಗೆ ಕೊಡು, ಆತ್ಮ ಭಾರ ನನಗೆ ಕೊಡು, ಆಮೆನ್ ಆಮೆನ್, ನಂಬಿಕೆ ವರ ನನಗೆ ಕೊಡು. ನನ್ನಲ್ಲಿ ನಂಬಿಕೆ ಇದ್ರೆ ಆ ಮನುಷ್ಯನಿಗೆ, ಆ ಸಿಸ್ಟರ್ಗೆ, ಬ್ರದರ್ಗೆ ನಂಬಿಕೆ ಇಲ್ಲಂದ್ರೂ ಕೂಡ ನನ್ನಲ್ಲಿರೋ ನಂಬಿಕೆಯಲ್ಲಿ ವಾಸಿ ಮಾಡ್ಬೋದು. ಯಾರನ್ನ ಕೇಳ್ತಾರ, ಕನಿಕರ ಇದೆಯಾ, ನಾನು ಹೊರಗಳಿಸ್ಕೊಂಡು ಜನಗಳಿಗೆ ಮೇಲ್ ಮಾಡೋಣ, ಶಕ್ತಿಯನ್ನು ಪಡ್ಕೊಂಡು ದೇವರಲ್ಲಿ ಅಭಿಷೇಕ ಪಡ್ಕೊಂಡು ಜನಗಳಿಗೆ ಯೂಸ್ ಮಾಡ್ಬೋದಲ್ವಾ? ದೇವ್ರನ್ನ ನಾನು ನಡೆಸ್ತಾ ಅಂತ ಕನಿಕರ ನಿನ್ ಬರ್ತಾ ಇದ್ದ? ಆತ್ಮಗಳ ಹತ್ರ ಹೋಗೋಕೆ ಕನಿಕರ ಬೇಕು ನಿನಗೆ. ಮಾತಾಡ್ತಾರೆ ದೇವರು. ಏನ್ ಬಗ್ಗೆ ಮಾತಾಡ್ತಾ ಇದ್ದಾರಪ್ಪ ದೇವರು? ಕೇಳ್ತಾ ಇಲ್ಲ ನೀನು. ಕೈ ಕಟ್ಕೋ, ಕೈ ಕಟ್ಕೋಪ್ಪ. ಪ್ರೈಸ್ ದ ಲಾರ್ಡ್. ಶೇಕ್ ಆಗಬಾರ್ದು ನನಗೆ ಚರ್ಚ್ ಒಳಗಡೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕನಿಕರ ಇರಬೇಕು ಸಿಸ್ಟರ್, ಇಲ್ಲಾಂದ್ರೆ ಆತ್ಮಗಳು ಗೆಲ್ಲಕ್ಕಾಗಲ್ಲ. ಏನ್ ಹೇಳ್ತೀನಿ, ಯೋಹನ ಗ್ರಂಥ 6ನೇ 1-6. ಗಲಿಲಾಯದ ಸಮುದ್ರದ ಆಚೆಗೆ ಹೋದನು, ಅದಕ್ಕೆ ತಿಬೇರಿಯದ ಸಮುದ್ರವೆಂದಲೂ ಹೇಳುತ್ತಾರೆ. ಬಹು ಜನರ ಗುಂಪು ರೋಗಿಗಳಲ್ಲಿ ಆತನು ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಆತನ ಹಿಂದೆ ಹೋಗುತ್ತಿದ್ದರು. ಆದರೆ ಯೇಸು ಬೆಟ್ಟವನ್ನೇರಿ ಅಲ್ಲಿ ತನ್ನ ಶಿಷ್ಯರ ಸಂಗಡ ಕೂತುಕೊಂಡನು. ಆ ಕಾಲದಲ್ಲಿ ಯೆಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿತ್ತು. ಹೀಗಿರಲಾಗಿ ಯೇಸು ಕಣ್ಣೆತ್ತಿ ನೋಡಿದಾಗ ಬಹು ಜನರ ಗುಂಪು ತನ್ನ ಬಳಿಗೆ ಬರುವುದನ್ನು ಕಂಡು, ಇವರ ಊಟಕ್ಕೆ ನಾವು ಎಲ್ಲಿಂದ ರೊಟ್ಟಿ ಕೊಂಡು ತರೋಣ ಎಂದು ಫಿಲಿಪ್ಪನನ್ನು ಕೇಳಿದನು. ತಾನು ಮಾಡಬೇಕೆಂದಿದ್ದು ತನಗೆ ತಿಳಿದಿದ್ದರು. ಅವರನ್ನು ಪರೀಕ್ಷಿಸುವುದಕ್ಕೆ ಈ ಮಾತನ್ನು ಹೇಳಿದನು. ಹಲ್ಲೆಲೂಯಾ. ಬಹು ಜನರನ್ನು ನೋಡಿ ಏನ್ ಮಾಡ್ತಾ ಇದ್ದಾನೆ ದೇವರಲ್ಲಿ? ಊಟಕ್ಕೆ ಏನಾದರೂ ಕೊಡಬೇಕು ಇವ್ರಿಗೆ. ಆಮೆನ್. 3 ದಿನ ಆಯ್ತು ಇವ್ರಿಗೇನಾದ್ರೂ ಊಟ ಕೊಡೋಣ, ಇವ್ರಿಗೇನಾದ್ರೂ ಊಟ ಪ್ರೊವೈಡ್ ಮಾಡಬೇಕು. 5 ರೊಟ್ಟಿ 2 ಸಣ್ಣ ಮೀನು ಎತ್ಕೊಂಡ್ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ವ್ಯಕ್ತಿಗೆ ಕೈ ಎತ್ತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ತೋತ್ರ ಮಾಡ್ತಾ ಇದ್ದಾನೆ, ದೇವರಿಗೆ, ತಂದೆಯಾದ ದೇವರಿಗೆ ಪ್ರೇ ಮಾಡ್ತಾ ಇದ್ದಾನೆ. ತಿಂದು 7 ಬುಟ್ಟಿ ಮಿಕ್ಕಿದೆ, 7 ಮಕ್ಕರಿ, 7 ಗಂಪಲು, ಆಮೇಲೆ 7 ಬ್ಯಾಸ್ಕೆಟ್ ಮಿಕ್ತು. ತಿಂದು ಕೊಟ್ಟಿದ್ದ 5 ರೊಟ್ಟಿ, ಕೆಲವು ಸಣ್ಣ ಮೀನು ತಿಂದಿದ್ದು. ಗಂಡಸ್ರೆ 5,000 ಜನ, ಲೇಡೀಸ್ 8,000 ಜನ, ಮಕ್ಕಳು 2,000 ಜನ, ಟೋಟಲ್ 12,000 ಮೇಲೆ ಊಟ ತಿಂದಿರ್ತಾರೆ. 11,000 ಜನ, 15,000 ಜನ, ಮಿಕ್ಕಿರೋದು 7 ಬುಟ್ಟಿ. ಕನಿಕರ. ಹೋಗು, ನನಗೆ ಯಾಕೆ, ಯಾರು ಬೇಕಾದ್ರೂ ಯೇಸು ಸ್ವಾಮಿ ಊಟ ಕೊಡ್ತಾರೆ, ಇನ್ನೊಬ್ರು ಊಟ ಮಾಡಿಲ್ಲ ಅನ್ನೋ ಕನಿಕರ ನೀನ್ ಬರ್ಲಿ ಬ್ರದರ್. ಇನ್ನೊಬ್ರಿಗೆ ದೇವ್ರ ವಾಕ್ಯ ಸಿಗ್ಲಿಲ್ಲ ಅನ್ನೋ ಕನಿಕರ ಬರ್ಲಿ ಬ್ರದರ್. ನೀನಾದ್ರೂ ಬಿರಿಯಾನಿ, ಮುದ್ದೆ, ಸಾರು, ಸ್ಪೆಷಲ್ ಸ್ವೀಟು ಎಲ್ಲ ತಿಂತೀಯ. ಬೇರೆಯವರು ಬೊಜ್ಜು ತಿನ್ನಕ್ಕೂ ಮುದ್ದೆ ತಿನ್ನಕ್ಕೂ ಅವ್ರಿಗೆ ಶಕ್ತಿ ಇರಲ್ಲ, ಹಸಿವಲ್ಲಿ ನರಳ್ತಾ ಇರ್ತಾರೆ. ಈ ಊಟ ಇರ್ಲಿ, ಆತ್ಮಿಕ ಊಟ ಇರ್ಲಿ, ನೀನ್ ಕೊಡ್ಬೇಕು, ನೀನ್ ಕನಿಕರ ಪಡಬೇಕು. ಇನ್ನೊಬ್ರು ಹೊಟ್ಟೆ, ಇನ್ನೊಬ್ಬರ ಹಸಿವು, ಇನ್ನೊಬ್ಬರ ಆತ್ಮಿಕ ಹಸಿವು, 2 ಹಸಿವು ಕೂಡ ನೀನು ಯೋಚಿಸ್ಬೇಕು. ವಾಕ್ಯ ಕೊಡಬೇಕು, ಊಟನೂ ಕೊಡಬೇಕು. ಇವ್ರಿಗೆ ನೀವೇ ಊಟಕ್ಕೆ ಕೊಡಿ ಅಂತಾರೆ ಇನ್ನೊಂದು ಹತ್ರ. ಇವರಿಗೆ ನೀವೇ ಊಟಕ್ಕೆ ಕೊಡಿ. ನಾವೆಲ್ಲಿಂದ ಈ ಕಾಡಲ್ಲಿ ತರೋಣ? ತಾನು ಮಾಡಬೇಕಾದಂಥದನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ. ತಗೊಂಬನ್ನಿ, ಜನರು ನೋಡಿ ನಂಬುವಾಗ ಊಟನೂ ಕೊಟ್ಟ. ಯೇಸುವಿನ ನಂಬಿಕೆಯನ್ನು ಮಗಿಮೆನು ಜಾಸ್ತಿ ಆಯ್ತಲ್ಲಿ. ಹಲ್ಲೆಲೂಯಾ. ನನ್ನ ವಾಕ್ಯ ಓದಿ, ಲೂಕ 9:11 ಓದಿ. ಯಾವ ವಾಕ್ಯನಪ್ಪ? 9 ರಾಸ್ಕೋವಲ್ಲ, LUKE ಲೂಕ್ 9:11 ರಾಸ್ಕೋವಲ್ಲ. ಆದರೆ ತೆಗಿಬೇಕು. ಜನರ ಗುಂಪು ಇದನ್ನು ತಿಳಿದು ಹೆಂಗೆ ಸಿಸ್ಟರ್, ಯಾವ ತರ ಬ್ರದರ್, ಯಾವ ತರ ಪ್ರೀತಿಯಿಂದ ಕನಿಕರಿಸಿ, ಪ್ರೀತಿಯಿಂದ ಕನಿಕರಿಸಿ. ಇವತ್ತು ಪ್ರೀತಿ ಇದೆ ಒಂದು ಬೋಧಕನಿಗೆ, ಇವತ್ತು ಪ್ರೀತಿ ಇದೆ ನಿನಗೆ. ನಶಿಸಿ ಹೋಗೋ ಜನಗಳ ಬಗ್ಗೆ, ಗುಂಪು ನಿನ್ನ ಹತ್ರ ಬರೋರಿಗೆ, ದೇವ್ರ ಬಗ್ಗೆ ನಿನಗೆ ಕನಿಕರ ಇದೆಯಾ, ಪ್ರೀತಿ ಇದೆಯಾ? ಆತನು ಪ್ರೀತಿಸಿ ಪ್ರೀತಿಯಿಂದ ಸ್ವೀಕರಿಸಿ ದೇವರ ರಾಜ್ಯದ ವಿಷಯವಾಗಿ ಅವರ ಸಂಗಡ ಮಾತಾಡಿ
ಇಲ್ಲ. ನಾವೆಲ್ಲ ನಾವು ಹೋಗ್ತಾರೆ, ಯಾರನ್ನ ವಿಶ್ವಾಸಿ ಬರ್ತಾರೆ, ನಾವೆಲ್ಲ ಮಲ್ಗೋಕ್ ಹೋದಾಗ ವಿಶ್ವಾಸಿ ಫೋನ್ ಮಾಡ್ತಾರೆ, ಯಾರನ್ನ ಹುಡ್ಕೊಂಡ್ ಬರ್ತಾರೆ, ದೆವ್ವ ಹಿಡಿದಿದೆ, ರೋಗ ಸ್ವಸ್ಥತೆ ಇಲ್ಲ, ಸಮಾಧಾನ ಇಲ್ಲ, ಆಸ್ಪತ್ರೆಗಳಿದ್ದೀನಿ ಅಂತ, ಇವಾಗ ತಾನೇ ತರ್ದಿಮ್ ಹಾಕಿದ್ದೀನಿ ಅಂತ ಬೈಕೋಮಾರ್ ಪಾಸ್ಟ್ ಅಂತ ಇದ್ರ ಅರ್ಥ. ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂತ ಇದ್ದಾರೆ ನೋಡಿ ಬಂದವ್ರನ್ನ. ಸಾಯಂಕಾಲ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 2 ಗಂಟೆ, 1:30 ಮಧ್ಯಾಹ್ನ ನಾನು ಮಲಗಿದ್ದೀನಿ, ನೆನ್ನೆ ಎಲ್ಲ ನಿದ್ರೆ ಇಲ್ಲ, ನಾನು ಟ್ರಾವೆಲ್ ಮಾಡ್ಕೊಂಡು ಏನು ಹೇಳ್ಬಾರ್ದು. ನೀನು ಅಷ್ಟೇ, ನಿನಗೆ ಸೇವೆಗೆ ಪ್ರೇರೇಪಣೆ ಮಾತುಗಳು ಏನು ಹೇಳ್ಬಾರ್ದು. ಎನಿ ಟೈಮ್ ಪ್ರೇ ಮಾಡೋದಕ್ಕೆ ಆ ಟಯರ್ಡ್ನೆಸ್ ಅಲ್ಲಿ ನಿನ್ನ ಬಲ ಹೊಂದಬೇಕು. ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂತ ಇದ್ದಾನೆ. ಇವತ್ತು ಹಂಗಿದಾರ ಬೋಧಕರು, ಇವತ್ತು ಹಂಗಿದಾರ ವಿಶ್ವಾಸಿಗಳು, ಇವತ್ತು ಆ ರೀತಿ ಕನಿಕರಿಸ್ತಾರ, ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂತಾರೆ. ಬೇಜಾರಾಗ ಬೇಸರವಾಗಿ ಮಾಡ್ಕೊಂತಾರೆ ಜಾಸ್ತಿ. ಆಲ್ಮೋಸ್ಟ್ ಪಾಸ್ಟರ್ಸ್ ಬೇಸರವಾಗಿ ರಿಸೀವ್ ಮಾಡ್ತಾರೆ ವಿಶ್ವಾಸಿಗಳನ್ನ, ಬೇಸರವಾಗಿ ಸುವಾರ್ತೆ ಹೇಳ್ತಾರೆ, ಬೇಸರವಾಗಿ ವಾಕ್ಯವನ್ನ ಕೇಳ್ತಾರೆ, ವಾಕ್ಯವನ್ನ ಹೇಳ್ತಾರೆ. ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಂಡಂತೆ ಬಂದಿದ್ದು ಗ್ರೂಪುಗಳನ್ನ, ಗುಂಪಂದ್ರೆ ಚಿಕ್ಕದಲ್ಲ, ಹಿಂಗೆ ನೋಡಿದ್ರೆ ಅಷ್ಟು ಉದ್ದಾರ್ತಾರೆ ಜನ. ನಾನು ಇಲ್ಲಿ ಬಂದು ನಿಂತಿರೋ ಒಂದು ಕೂಟ ನಾನು 1.5 ಅವರ್ ಮಾತಾಡಿಸ್ತೀನಿ ಸಂಡೇ ಸರ್ವಿಸ್ ಆದ್ಮೇಲೆ. ಸ್ವಾಮಿ ಯಾವಾಗಲೂ ದೇವ್ರನ್ನ ಅದೇ ಕೇಳು, ದೇವ್ರೇ ಆ ಅಭಿಷೇಕ ನನಗೆ ಕೊಡ, ಆ ಮನಸ್ಸು ನನಗೆ ಕೊಡ, ಆ ಆತ್ಮ ನನಗೆ ಕೊಡಪ್ಪ. ಒಂದು ವೇಳೆ ನನಗೆ ಪೇನ್ ಇರ್ತದೆ, ಒಂದು ವೇಳೆ ನನ್ನ ಪರ್ಸನಲ್ ಕಾರ್ಯಗಳು ಇರ್ತದೆ, ನಾನು ಊಟ ತಿನ್ಬಿಟ್ಟು ಬಂದಿರಲ್ಲ ಆಲ್ಮೋಸ್ಟ್ ಜಾಸ್ತಿ ಸಾರಿ, ಚಿಂತೆ ಮಾತಾಡಬೇಕು ಕೊಡಪ್ಪ. ನಾನು ಬೈಕೋಬಾರ್ದು ಅವ್ರು, ನಾನು ಅವ್ರನ್ನ ಎಲ್ಲ ಸಿಸ್ಟರ್ ಆಗಲ್ಲ ಅಂತ ಹೇಳ್ಬಾರ್ದು. ಇಲ್ಲ ಬ್ರದರ್, ಏನು ಬ್ರದರ್, ನಾನು ಅವಾಗಲೇ ನೀವು ಕೆಳಗಡೆ ಬಿದ್ದೋದ್ರಲ್ಲ, ಸ್ವಸ್ಥತೆ ಆಯ್ತು ನನಗೆ ನೋಡಿದೆ ಹೇಳ್ಬಾರ್ದು. ಅವ್ರ ಕೈ ಇದ್ರೇ ಅವ್ರ ಸಮಾಧಾನ, ಅವ್ರಿಗೆ 2 ಮಾತು ಹೇಳಿದ್ರೇ ಸಮಾಧಾನ. ಅದು ಅವರೊಳಗಡೆ ಬರಬೇಕು. ಮುಟ್ಟಿದ್ರು ಸಮಾಧಾನ ಆಯಿತು, ನನಗೆ ಫ್ರೀ ಆಯಿತು, ಇನ್ನೇನು ತಿರ್ಗ ಅವ್ರನ್ನ ಪಾಪ ರೆಸ್ಟ್ ಮಾಡಲಿ. ಅವರೊಳಗಡೆ ಬಂದರೆ ಪರವಾಗಿಲ್ಲ, ಬಂದರೆ ಮಾಡಲೇಬೇಕು ನೋಡಿ. ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊತಾನೆ. ತಿರ್ಗಿ ಎಲ್ಲಿ ತಿರ್ಗಲ್ಲ, ಸ್ಕೂಲು ಗೀರು, ರೆಸ್ಟ್ ಗಿಸ್ಟು, ಫಾಲ್ಸು ಗೀಲ್ಸ್ ಅಲ್ಲಿ ಇಲ್ಲಿ ಏನು ಹೋಗ್ತಾರೆ ಎಷ್ಟೊಂದು, ಬರೀ ಸೇವೆ 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 ಸೇವೆ. ಬನ್ನಿ, ನಾನು ಬೇರೆ ಊರುಗಳೆಲ್ಲ ನೋಡಬೇಕು, ನಾನು ಅದಕ್ಕೆ ಕಳಿಸಲ್ಪಟ್ಟಿರೋದು. ನಾನು ಎಲ್ಲ ಕಡೆ ಸುವಾರ್ತೆ ಸಾರಬೇಕು, ಎಲ್ಲ ಊರುಗಳಿಗೆ ಹೋಗ್ಬೇಕು. ಇಸ್ರಾಯೇಲ್ ದೇಶದ ಒಂದು ಊರು ಕೂಡ ಬಿಡಬಾರ್ದು. ಬನ್ನಿ 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 ಅಂತ ಇದೆ ಯಾವಾಗಲೂ. ಬನ್ನಿ, ಲಾಜನ್ನು ಎಬ್ಬರಿಸೋಣ. ಹೋದ ಅಂತ ಸುಮ್ಮನೆ ಇರ್ಬೋದಲ್ವಾ? ಯಾಕೆ ಹೋದ 4 ದಿನ ಬಿಟ್ಟು? ಕಲ್ ತಕೊಂಡು ಹೊಡಿತಾರೆ. ಮೊನ್ನೆನೇ ಹೇಳಿದ್ರು, ಹಗಲಿಗೆ 12 ಗಂಟೆ ಇದೆ, ರಾತ್ರಿಗೆ 12 ಗಂಟೆ ಇದೆ. ಒಬ್ಬನು ಹಗಲಲ್ಲಿ ಓಡಾಡಿದ್ರೆ ಕಣ್ಣು ಕಾಣಿಸ್ತಾನೆ, ರಾತ್ರಿಲಿ ಹೋದ್ರೆ ಕಣ್ಣು ಕಾಣಿಸಲ್ಲ. ಬಾ, ಬೆಳಕಿಗೆ ಹೋಗ್ಲಿ ದೇವ್ರ ಕೆಲಸಗಳು ಮಾಡೋಣ. ಕನಿಕರ 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 ಆಮೇನ್. ಕನಿಕರ ಅವನಿಗೆ ತಗೊಂಬನ್ನಿ ನನ್ನ ಹತ್ರಕ್ಕ. ಯಾಕೆ ನಿಮ್ಮ ಕೈಲಿಂದ ಎಷ್ಟು ದಿನ ನಿಮ್ಮನ್ನ ಸಹಿಸ್ಕೊಳ್ಳಿ ಅಂತ ಮುಟ್ಟಿ ಆ ಕುಷ್ಠರು ಆ ಪಿಡಿಸ್ ರೋಗನ ವಾಸಿ ಮಾಡಿ ಮಗನ ಎತ್ತಿ ತಂದೆ ಕೈಗೆ ಕೊಡ್ತಾನೆ. ಅಲ್ಲೇಲೂಯಾ, ಅಲ್ಲೇಲೂಯಾ. ಪಾಸ್ಟ್ನ ಮೀಟ್ ಮಾಡ್ಬೇಕಾದ್ರೆ ಅಪಾಯಿಂಟ್ಮೆಂಟ್ ತಗೊಬೇಕು, ಟೈಮಿಂಗ್ಸ್ ಕೇಳಬೇಕು. ಇಲ್ಲಾಂದ್ರೆ ಪರವಾಗಿಲ್ಲ, ಇದ್ರೆ ಏನು ಟೈಮಿಂಗ್ಸು, ಇದ್ರೆ ಏನಕ್ಕೆ ಅಪಾಯಿಂಟ್ಮೆಂಟು? ಆಫೀಸ್ಗೆ ಹೋಗ್ಬೇಕು. ಮನೆ ಹತ್ರ ಹೋದ್ರೆ ಕೇಳಲ್ಲ, ಮನೆ ಹತ್ರಕ್ಕೆ ಹೋಗ್ಬಾರ್ದು, ಪಾಸ್ ಹುಡ್ಕೊಂಡು ಬಾ 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 ಬಾ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಷ್ಟು ದೊಡ್ಡ ಕೂಟ ನೀನು ಏನಕ್ಕೆ ಸೇರಿಸ್ಕೊಂಡೆ? ನಿನ್ಗೆ ಎಷ್ಟು ಬೇಕೋ ಅಷ್ಟು ಮಾಡು, ನಿಮ್ಗೆ ಎಷ್ಟು ಕೊಟ್ಟರೆ ಅಷ್ಟು ಸೇವೆ ಮಾಡು. ಊಟ ಮಾತ್ರ ಜಾಸ್ತಿ ಬೇಕಂತ ಯಾರ ಹತ್ರ ಮಾತಾಡಲ್ಲ ಅಂತೀಯ. ಬರೋಪ್ಪ, ಕುಟುಂಬಗಳ ಹೆಸರೇ ಗೊತ್ತಿಲ್ಲ, ವಿಶ್ವಾಸಿಗಳ ಹೆಸರೇ ಗೊತ್ತಿಲ್ಲ, ಏನ್ ಸೇವೆ ಮಾಡೋದು? ಎಷ್ಟು ಜನ ಇದ್ದಾರೆ, ಎಲ್ಲಿಂದ ಬಂದ್ರೆ ಗೊತ್ತಿಲ್ಲ, ಹಾಸ್ಪಿಟಲ್ ಗೊತ್ತಿಲ್ಲ. ಕನಿಕರ ಎಲ್ಲಿ? ಪ್ರೀತಿಯಿಂದ ಎಲ್ಲಿ ಸೇರಿಸ್ಕೊಂತ ಇದೆ ನೀನು? ಎಷ್ಟೇ ಈ ಕಡೆ ನೋಡ್ಬೇಕಂದ್ರೆ ನಾನು ಕೈ ಕೊಟ್ಟು ತಿರ್ಗೋ. ಶೈತಾನ ಹಂಗೆ ಎಳಿತಾನೆ, ಕೇಳಬಾರ್ದು. ಮೇನ್ ಪ್ರೀತಿಯಿಂದ ಸ್ವೀಕಾರ ಮಾಡ್ಬೇಕದನ್ನ, ಇದೇ ಕನಿಕರ, ಕನಿಕರ ಸ್ವಭಾವ. ಇನ್ನೊಂದು ವಾಕ್ಯ ಓದಿ. ಆಮೇನ್. Acts chapter 20:19-20. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 19-20. ನಾನು ಬಹು ನಮ್ರತೆಯಿಂದಲೂ ಕಣ್ಣೀರಿನಿಂದಲೂ ಕರ್ತನ ಸೇವೆ ಮಾಡುತ್ತಿದ್ದೆನು. ಆಮೆನ್. ಇದರಲ್ಲಿ ಯೆಹೂದ್ಯರ ಒಳಸಂಚುಗಳಿಂದ ಅನುಭವಿಸಿದ ಕಷ್ಟಗಳನ್ನು ಸಹಿಸುತ್ತಿದ್ದೆನು. ಹಲ್ಲೆಲೂಯಾ. ಕೆಟ್ಟಕರವಾದದ್ದೆಲ್ಲವನ್ನು ಹೇಳುವುದಕ್ಕೂ ಸಭೆಗಳಲ್ಲಿಯೂ ಮನೆ ಮನೆಗಳಲ್ಲಿಯೂ ಪ್ರವೇಶಿಸುವುದಕ್ಕೂ ಹಿರಿಯರ ಯೆಹೂದ್ಯರಿಗೂ ಗ್ರೀಕರಿಗೂ ದೇವರ ಕಡೆಗೆ ತಿರುಗಬೇಕೆಂತಲೂ ನಮ್ಮ ಕರ್ತನಾದ
ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಏನು ಅಡಗಿದ್ದೀರಿ ನೀವು ಹೇಳಿ ನೋಡೋಣ. ಏನಿದೆ ಹೇಳಿ ನಿಮಗೆ ಪಾಯಿಂಟ್? ಇಷ್ಟೊತ್ತು ಯೇಸು ಕ್ರಿಸ್ತನ ಬಗ್ಗೆ ಹೇಳಿದೆ, ಇವಾಗ ಪೌಲನ ಬಗ್ಗೆ ಹೇಳ್ತಾ ಇದ್ದೀನಿ. ಏನಿದೆ ಹೇಳಿ ನಿಮ್ಗೆ ಇದರಲ್ಲಿ ವಾಕ್ಯ? ನಮ್ರತೆಯಿಂದ. ಬೇಜಾರೇ ಮಾಡ್ಕೊತಾ ಇಲ್ಲ ಅಂತೆ. ಹಲ್ಲೆಲೂಯಾ. ಸ್ಕೂಲ್ಗಳಲ್ಲಿ, ಮನೆಗಳಲ್ಲಿ, ಸಭಾ ಮಂದಿರಗಳಲ್ಲಿ ನಿಮ್ಗೆ ವಾಕ್ಯ ಹೇಳ್ತಾ ಇದೆ ಅಂತಿದೆ. ಬರೀ ಚರ್ಚೆಯಲ್ಲಿ ಮಾತ್ರ ವಾಕ್ಯ ಹೇಳಿಲ್ಲ, ಮನೆಗೆ ಹೋಗಿ ಹೇಳ್ತಾ ಇದ್ದಂತೆ. ಇವತ್ತು ಯಾರು ಹೇಳ್ತಾರ ಆ ಥರ? ಮನೆಗೆ ಹೋಗಿ ಯಾರನ್ನ ವಾಕ್ಯ ತೆಗಿತಾರೆ ಹೇಳ್ತಾರ? ಇಲ್ಲ, ಚರ್ಚ್ ಒಳಗೂ ಇಟ್ಕೊಂಡ್ಬಿಟ್ಟಿದ್ದಾರೆ ವಾಕ್ಯ ಅಷ್ಟೇ. ಅವಳ ನೋಡಿ, ಸ್ಕೂಲಲ್ಲಿ 2 ವರ್ಷ ಒಂದು ಸ್ಕೂಲಲ್ಲಿ ಬಾಡಿಗೆ ತಗೊಂಡು ಚರ್ಚ್ ನಡೆಸಿದ್ದಾರೆ ಪೌಲ. ಇದೇ ಗ್ರಂಥಗಳಲ್ಲಿ ಸಿಗ್ತದೆ, ನೀವು ಓದೋರು ಅವನ ಪತ್ರಿಕೆಗಳಲ್ಲಿ. ಆಮೆನ್, ಹಲ್ಲೆಲೂಯಾ. ನಮ್ರತೆಯಿಂದ, ಬಲು ಸಮಾಧಾನದಿಂದ, ಕನಿಕರದಿಂದ ಒಬ್ಬನೊಬ್ಬನು ಸಂತೈಸ್ಕೊಂಡು ಮಾತಾಡ್ತಾ ಕನಿಕರಿಸಿದ್ದೀನಿ ಅಂತ ಹೇಳ್ತಾನೆ. ನಿಮ್ಗಂತ ಮನಸ್ಸಿದೆಯಾ? ಪೌಲನಿಗಿರೋ ಆತ್ಮ, ಪೌಲನಿಗಿದ್ದಂಥ ತಾಳ್ಮೆ ನಿನಗಿದೆಯಾ? ಒಂದು ಕಾಲದಲ್ಲಿ ಸಭೆಗಳನ್ನ ಹೊಡಿತಾ ಇದ್ದ, ಕ್ರಿಸ್ತ ಮಾರ್ಗ ಹೇಳಿದ್ರೆ ಹೊಡಿತಾ ಇದ್ದ. ಕ್ರೈಸ್ತ ಜನರು ಕ್ರಿಸ್ತನ ಅಂದ್ರೆ ಅವ್ರಿಗೆ ಆದ. ಕ್ರೈಸ್ತ ಲಾರ್ಡ್. ಕನಿಕರ ಮನಸ್ಸು ನಿನಗಿದೆಯಾ? ಪೌಲನಿಗಿದ್ದಂಥ ಆತ್ಮ ಅದೇ ಅಧ್ಯಾಯದಲ್ಲಿ 20:31 ಓದಿ, 31 ಓದಿ. ಏನ್ ಮಾಡ್ದಂತೆ? ಇವತ್ತು ಯಾರು ಆ ಥರ ಭಾಷಣ ಹೇಳ್ತಾರೆ? ಪೌಲ್ ಥರ ಯಾರು ಹೇಳ್ತಾರೆ ಇವತ್ತು? ಪೌಲ್ ಥರ ಯಾರನ್ನ ಸಭೆಗಾಗಿ ಅಳ್ತಾರ? ವಿಶ್ವಾಸಿಗಳಿಗಾಗಿ ಅಳ್ತಾರ? ದೇವರ ಹತ್ರ ನಿಂತ್ಕೊಂತ ರಾತ್ರಿ ಆಗಲು ಸಭೆ ಸೇವೆಗಾಗಿ, ಆತ್ಮಗಳ ರಕ್ಷಣೆಗಾಗಿ ಕಣ್ಣೀರು ಸುರಿಸುತ್ತಾ ಪೌಲ. ಸೆಕೆಂಡ್, 3 ವರ್ಷ ಹಗಲಿರುಳು. ಎಲ್ಲಿ ಹೆಂಗಂತೆ? ಡೇ ಆನ್ ನೈಟ್. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಅರ್ಥ ಆಗುತ್ತೆ ನೋಡಿ. ಡೇ ಆನ್ ವಾಕ್ಯ ಹೇಳಿದಂತೆ. ಜಾಸ್ತಿ ಹೇಳ್ಬಾರ್ದು ಅನ್ಬೇಡಿ, ಜಾಸ್ತಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಆಮೆನ್. ರಾತ್ರಿ ಹಗಲು ವಾಕ್ಯ ಹೇಳಿದಂತೆ. 3 ವರ್ಷ ಹೇಳಿದಂತೆ. ಬೇಜಾರಿದ್ರೆ ಹೇಳಿದ್ದಾನೆ, ಒಂದೇ ಒಬ್ಬರಿಗೆ, ಒಂದೇ ಊರಲ್ಲಿ, ಒಂದೇ ಸಿಟಿಗೆ 3 ವರ್ಷ. 2 ಸಾರಿ, 1 ಸಾರಿ ಹೇಳಿದ್ರೆ ಅವ್ರು ಕೇಳಲ್ಲ ಅಂದ್ಬಿಡ್ತೀವಿ, ನಾವು ಬೇಜಾರು ಮಾಡ್ಕೊಂಡ್ಬಿಡ್ತೀವಿ. ತಿರ್ಗಾ ಹೋಗಿ ಸಬ್ಬಿಸ್ತಾ ಇದ್ದೀವಿ. ಬ್ರದರ್ ಹಂಗಲ್ಲ, ಮಾತು ಕೇಳಿ ಬಂದು 1 ಸಾರಿ ಪ್ರೇ ಮಾಡಿ ನೋಡಿ, ದೇವ್ರ ಹತ್ರ ಕೇಳು ಒಂದ್ಸರಿ ನೋಡು, 1 ಸಾರಿ ಪ್ರೇ ಮಾಡು. ಒಂದು ಕಾಲ ಕಣ್ಣೀರ ಪ್ರೇ ಮಾಡ್ತೀನಿ, ದೇವ್ರು ನಿನ್ನ ಮುಗ್ತಾನೆ. ಹಂಗನ್ಬೇಡ ಬ್ರದರ್, ಸಾರಿ, ಲೋಕ ತುಂಬ ಮೋಸ, ಲೋಕ ಏನಿಲ್ಲ. ಸಿಸ್ಟರ್ ಪ್ಲೀಸ್, ಪಾಪ ಜೀವಿತದಲ್ಲಿ ಸಾಯ್ಬೇಡ. ಯೇಸು ಕ್ರಿಸ್ತನ ಲೋಕ ರಕ್ಷಕ, ಆತನ ಬಿಟ್ರೆ ಬೇರೆ ಯಾರು ನಿನ್ನ ಕ್ಷಮಿಸಲ್ಲ. ಒಂದು ಅಡ್ವೈಸ್ ಮಾಡ್ತೀಯಾ, ಅಗೇನ್ ನೀನು ರಿಕ್ವೆಸ್ಟ್ ಮಾಡ್ತೀಯಾ, ಖಂಡಿತವಾಗ್ಲೂ ಬದಲಾಗ್ತ. ನನ್ನ ಬಿದ್ದೋಗಿರ್ತಾರೆ ದೇವರಲ್ಲಿ ಇದ್ದು ನೀನು ಹಗಲು ರಾತ್ರಿ ಹೇಳ್ತೀಯಾ, ಕಣ್ಣೀರು ಸುರಿಸ್ತಾ ಹೇಳ್ತೀಯಾ. ನಿನ್ನ ಕಣ್ಣೀರು ಅವರನ್ನು ದೇವರಲ್ಲಿ ತರ್ತಾರೆ. ಕನಿಕರ, ಕಣ್ಣೀರಂದ್ರೆ ಮನ ಮುರುಗೋದು ಅಂತಾರ, ಅದನ್ನ ಪ್ರೀತಿ ಅಂತಾರ. ಅದನ್ನ ಕೈ ಮುಗಿದು ಹೇಳೋದು, ಕಾಲು ಹಿಡಿತಾರೆ ಹಾಸ್ಟುಗಳು. ಬ್ರದರ್ ಬೇಡ, ಸಿಸ್ಟರ್ ಬೇಡ, ಮಾತು ಕೇಳು. ಆ ಥರ ಮಾಡುವಾಗಲೇ ಬರೋದು ಆತ್ಮಗಳು. ಆ ಥರ ಮಾಡುವಾಗಲೇ ದೇವ್ರ ಹತ್ರ ನಿಲ್ಲೋದು. ಆ ಥರ ಯೂಸ್ ಆಗಬೇಕು. ನಿನ್ನ ಆ ಥರ ದೇವ್ರ ಹತ್ರ ನಡೆಸ್ಕೊಬೇಕು. ನಿನ್ನ ಆ ಥರ ಮಾತುಗಳನ್ನ ದೇವರು ಕೇಳು. ಆ ಥರ ಅಭಿಷೇಕನ ದೇವರು ಕೇಳು. ಬೈಬಲ್ ಓದು. ಬೇರೆ ಯಾರನ್ನ ಸಾಕ್ಷಿ ಕೇಳು. ಒಳ್ಳೆ ಆತ್ಮಿಕ ಮನುಷ್ಯರ ಹತ್ರ ಕುತ್ಕೊಂಡು ಮಾತಾಡು. ನಿನ್ನ ಆತ್ಮ, ಆ ಅಭಿಷೇಕ, ಆ ಮನಸ್ಸು, ಆ ಪ್ರೀತಿ, ಆ ಕನಿಕರ ನಿನಗೆ ದೇವರು ಕೊಡ್ತಾನೆ. ಕೇಳಬೇಕು, ನನ್ನ ಕನಿಕರ ಆತ್ಮ ಕೊಡಪ್ಪ, ನಾನು ಡ್ರೈ ಆಗಿದ್ದೀನಿ, ನನಗಿರೋ ವಿಶ್ವಾಸಿ. ನನಗೆ ಆತ್ಮಗಳ ಬಗ್ಗೆ ಇದೇ ಇಲ್ಲ, ಚಿಂತೆ ಇಲ್ಲ. ನಾನು ನನ್ನ ಮನೆ, ನನ್ನ ಮಟ್ಟಿಗಿದ್ದೀನಿ. ಕೊಡು ನನಗೆ ಈ ಜಯಂತಿನಗರ ನನಗೆ ಕೊಡು, ಈ ವರ್ಮವನ್ನು ನನಗೆ ಕೊಡು, ಆ ಕೆಲ್ಕೇರ ನನಗೆ ಕೊಡು, ಈ ಬ್ಯಾಂಗ್ಳೂರು ಸಿಟಿನ ನನಗೆ ಕೊಡು, ಈ ಕರ್ನಾಟಕದ 7 ಕೋಟಿ ಜನರು ನನಗೆ ಕೊಡು, ಇಂಡಿಯಾದಲ್ಲಿರೋ 30 ಸ್ಟೇಟು 138 ಕೋಟಿ ಜನರು ನನಗೆ ಕೊಡು. ಕೇಳು ತನಕ ಕೊಡಲ್ಲ. 7 ವರ್ಷ ಪ್ರೇ ಮಾಡ್ತಾರೆ. ಒಬ್ಬ ಪಾಸ್ಟ್ ಒಂದು ಆತ್ಮನೂ ಕೊಟ್ಟಿಲ್ಲ. 7 ವರ್ಷ ಆದ್ಮೇಲೆ ಕೊಟ್ಟಿದ್ದಾರೆ. ನೀನು ಸ್ಪ್ರೇ ಮಾಡಿದ್ಯಾ? 7 years ಆದ್ಮೇಲೆ ಒಂದು ಆತ್ಮನ ಕೊಟ್ಟಂತೆ. ದೇವರೇ ಕೊಡ್ಬೇಕದು. ನಾವು ಹೋಗಿ ಯಾರ್ಯಾರು ಸಭೆಯನ್ನ ಕರ್ಕೊಂಡ್ ಬಂದ್ಬಿಡೋದು, ಹೇಳ್ಬಿಡೋದಲ್ಲ. 7 ವರ್ಷ ಪ್ರೇಯರ್ ಮಾಡಿದ್ಮೇಲೆ ಒಂದು ಆತ್ಮ ಬಂತಂತೆ. ಆಮೇಲೆ ಲೆಕ್ಕ ಇಲ್ಲರಷ್ಟು ಬಂತಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಖಂಡಿತ ನೀನು ಹಂಗಿದ್ರೆ ದೇವರು ನಿನ್ನ ನಡೆಸ್ತಾನೆ. ಹಲ್ಲೆಲೂಯಾ. ಲೂಕ 6:1-5. ಆಮೇಲೆ
ಹಾ ತಿನ್ನುತ್ತಿದ್ದರು. ಆಮೆನ್. ಆದರೆ ಫರಿಸಾಯರಲ್ಲಿ ಹಾ ಕೆಲವರು ಹ್ಮ್ ಸಬ್ಬತ್ ದಿನದಲ್ಲಿ ಹಾ ಮಾಡಬಾರದ ಕೆಲಸವನ್ನು ಹಾ ನೀವು ಯಾಕೆ ಮಾಡುತ್ತೀರಿ? ಯಾವಾಗಲೂ ಯೇಸು ಸ್ವಾಮಿ ಬಂದು ಒಂದು ಮಾತು, ನೀನು ಸಾಟರ್ಡೆ ಸಬ್ಬತ್ ದಿನದಲ್ಲಿ ಸಭೆ ಕೂಡಿ ಬರೋ ದಿನದಲ್ಲಿ ರೋಗ ಸ್ವಸ್ಥತೆ, ದೆವ್ವ ಬಿಡಿಸೋದು, ಆರೋಗ್ಯ ಕೊಡೋದು, ಪಿಡ್ಸ್ ರೋಗಿಗಳನ್ನ, ಪಾರ್ಶ್ವವಾಯು ರೋಗಿಗಳನ್ನ, ಮೈಯಲ್ಲಿ ನೆಟ್ಟಿಗಿಲ್ದಿರನ್ನ ವಾಸಿ ಮಾಡಬೇಡ. ನೀನು 5 ದಿನ ಇದೆ, ಆ ದಿನ ಮಾಡ್ಕೋ. 6 ದಿನ ನೀನು 7ನೇ ದಿನದಲ್ಲಿ ಮಾಡಬೇಡ ಅಂತ ಯಾವಾಗಲೂ ಬೈತಾ ಇದ್ರು ಫರಿಸಾಯರು, ಶಾಸ್ತ್ರಿಗಳು, ಯೇಸು ಸ್ವಾಮಿನ ಸದ್ದುಕಾಯರು ಬೈತಾ ಇದ್ರು. ನೋಡಲ್ಲಿ ನಿಮ್ಗೆ ಯಾಕೆ ಬಾ ಶನಿವಾರ ಕೂಡ ಸ್ವಸ್ಥತೆ ಮಾಡ್ತೇವೆ ಸಬ್ಬತ್ ದಿನ. ನೀವು ಯಾಕೆ ಮಾಡುತ್ತೀರಿ ಎಂದು ಕೇಳಿದ್ದಕ್ಕೆ ಯೇಸು ಅವರಿಗೆ, ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದ್ದಾನೆಂಬುದು ನೀವು ಓದಲಿಲ್ಲವೋ? ಅವನು ದೇವರ ಮಂದಿರದೊಳಕ್ಕೆ ಹೋಗಿ ಯಾಜಕರು ಮಾತ್ರವೇ ಹೊರತು ಮತ್ತಾರು ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತೆಗೆದುಕೊಂಡು ತಿಂದು ತನ್ನ ಸಂಗಡ ಇದ್ದವರಿಗೂ ಕೊಟ್ಟಾನಲ್ಲ ಎಂದು ಉತ್ತರ ಕೊಟ್ಟು, ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ. ಈ ಸಬ್ಬತ್ ದಿನಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತ ಸ್ವಸ್ಥತೆ ಮಾಡ್ತಾರೆ. ಇನ್ನು ಬೇರೆ ಆ ಕಡೆ ಈ ಕಡೆ ಓದಿ ಸಿಗ್ತದೆ. ಈ ಸಂಡೇ ಸರ್ವಿಸ್ ಅಲ್ಲಿ ಅಂದ್ರೆ ಅವಾಗ ಸಾಟರ್ಡೆ ಸರ್ವಿಸ್ ಅಲ್ಲಿ ನೀನೇನು ಮಾಡಬೇಡ, ಬೇರೆ 6 ದಿನಗಳಿದೆ ಅವತ್ತು ಮಾಡ್ಕೊ. ಇಲ್ಲೇನಿದೇನು ಇಲ್ಲೆಲ್ಲ ಮಾಡಬೇಡ. ನಿನ್ ಕಣ್ಣು ಇದೆಲ್ಲ ಅಧಿಕಾರ ನಿನ್ಗೆ ಯಾರು ಕೊಟ್ಟಿದ್ದು? ಮೇನ್ ನಿಮ್ಮ ಹಸು ಆಗ್ಲಿ, ನಿಮ್ ಕತ್ತೆ ಆಗ್ಲಿ, ನಿಮ್ ಕುದುರೆ ಆಗ್ಲಿ ಬಾವಿಯಲ್ಲಿ ಬಿದ್ದರೆ ಬಿಟ್ಬಿಡ್ತೀರಾ ಶನಿವಾರ? ನಾನು ಯಾಕೆ ಈ ಅಮ್ಮ ಹುಷಾರಿಲ್ಲ ಅಂತ 18 ವರ್ಷದಿಂದ ಬಂಧಿಸಲ್ಪಟ್ಟಿದ್ದಾಳೆ. ಈ ಇಸ್ರಾಯೇಲ್ ಅಬ್ರಾಹ್ಮನ ವಂಶಿಗಳನ್ನ ನಾನು ಯಾಕೆ ಸ್ವಸ್ಥ ಮಾಡಬಾರ್ದು? ಈ ಅಬ್ರಾಹ್ಮ ವಂಶಿಗಳು ಬೆನ್ನು ಬಗ್ಗು ಹೋಗಿ 18 ಇಯರ್ಸ್ ಇಂದ ಬ್ಯಾಕ್ ಪೈನ್ ಅಲ್ಲಿ ಇದ್ದಾಳೆ. ನಾನು ಯಾಕೆ ಈ ಅಮ್ಮನ ಮೇಲ್ ಮಾಡಬಾರ್ದು? ನಿಮ್ ಕುರಿ ಬಿದ್ದೋಗ್ಬಿಟ್ರೆ ಬಿಟ್ಬಿಡ್ತೀರಾ ಶನಿವಾರ ಅಂತ ಹೇಳ್ಬಿಟ್ಟು, ಸಬ್ಬತ್ ದಿನ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀರಾ? ಕನಿಕರಾಗು. ಬನ್ನಿ ಯೆಹೆಜ್ಕೇಲ ಗ್ರಂಥ 34ನೇ ಅಧ್ಯಾಯ 11ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ನಾನೇ ನನ್ನ ಕುರಿಗಳನ್ನ ಹಿಂಬಾಲಿಸಿ, ವಾಕ್ಯ ಕೇಳ್ತಾ ಇಲ್ಲ ಅಬ್ರಾಹ್ಮ, ನಾನೇ ನನ್ನ ಕುರಿಗಳನ್ನು ಹಿಂಬಾಲಿಸಿ ಹುಡುಕುವೆನು. ಮಂದೆಯು ಕುರುಬನು ಸುತ್ತಮುತ್ತಲೂ ಚದರಿ ಹೋದ ತನ್ನ ಕುರಿಗಳನ್ನು ಹುಡುಕುವ ಹಾಗೆ ನಾನು ನನ್ನ ಕುರಿಗಳನ್ನು ಹುಡುಕುವೆನು. ಕಾರ್ಮುಗಿಲಿನ ದುರ್ದಿನದಲ್ಲಿ ಚೆಲ್ಲಾಪಿಲ್ಲಿಯಾದ ಎಲ್ಲಾ ಸ್ಥಳಗಳಿಂದ ಅವುಗಳನ್ನು ಬಿಡಿಸಿ, ಜನಾಂಗಗಳ ವಶದಿಂದ ತಪ್ಪಿಸಿ, ದೇಶಗಳಿಂದ ಒಟ್ಟುಗೂಡಿಸಿ, ಸ್ವದೇಶಕ್ಕೆ ಬರಮಾಡಿ, ಹಲ್ಲೆಲೂಯಾ, ಇಸ್ರಾಯೇಲಿನ ಬೆಟ್ಟಗಳಲ್ಲಿಯೂ ತೊರೆಗಳ ಬೆಳೆಗಳಲ್ಲಿಯೂ ಬಳಿಗಳಲ್ಲಿಯೂ ಸೀಮೆಯ ಎಲ್ಲ ಅಂಕೆಗಳಲ್ಲಿಯೂ ಮೇಯಿಸುವೆನು. ಅವುಗಳಿಗೆ ಒಳ್ಳೆಯ ಮೇವು ಮೇಯಿಸುವೆನು. ಅವುಗಳ ಹುಲ್ಲುಗಾವಲುಗಳು ಇಸ್ರಾಯೇಲಿನ ಎತ್ತರವಾದ ಬೆಟ್ಟಗಳಲ್ಲಿ ಇರುವುದು ಅಲ್ಲ, ಒಳ್ಳೆಯ ತೆವರಿನಲ್ಲಿ ಮಲಗುವವು. ಆಮೆನ್. ಇಸ್ರಾಯೇಲಿನ ಬೆಟ್ಟಗಳಲ್ಲಿ ಹಸಿ ಹುಲ್ಲನ್ನೇ ಮೇಯುವವು. ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಆಯಾಗಿ ಮಲಗುವಂತೆ ಮಾಡುವೆನು. ಇದು ಕರ್ತನಾದ ಯೆಹೋವನ ನುಡಿ. ತಪ್ಪಿಸಿಕೊಂಡದ್ದನ್ನು 2 ಓಡಿಸಿದ್ದನ್ನು ಮಂದೆಗೆ ಸೇರಿಸುವೆನು. 3 ದುರ್ಬಲವಾದದ್ದನ್ನು, ಮುರಿದ ಅಂಗವನ್ನು, ಬಲಿತ ಕೊಬ್ಬಿದ ಕುರಿಗಳನ್ನು ಅವುಗಳಿಗೆ ನ್ಯಾಯದಂಡನೆ ಎಂಬ ಮೇವನ್ನೇ ತಿನ್ನಿಸುವೆನು. ಪಾಸ್ಟ್ ಇಲ್ಲ ಅಂದ್ರೆ ಡೈರೆಕ್ಟ್ ಪಾಸ್ಟ್ ಬರ್ತಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ಜೀಸಸ್ ಬಗ್ಗೆ ಹೇಳ್ತಾ ಇರೋದು ಪ್ರವಾದನೆ. ಪಾಸ್ಟ್ ಕನಿಕರಿಸಿಲ್ಲ ಅಂದ್ರೆ ನೀನ್ ಕರೆಕ್ಟ್ ಆಗಿದ್ರೆ ಜೀಸಸ್ ನಿನ್ನ ಹತ್ರ ಬರ್ತಾರಂತೆ, ನಿನಗೆ ಡೈರೆಕ್ಟ್ ಆಗಿ ವಾಕ್ಯ ಕೊಡ್ತಾನಂತ, ಡೈರೆಕ್ಟ್ ಆಗಿ ಹೋಲಿ ಸ್ಪಿರಿಟ್ ಅಭಿಷೇಕ ಮಾಡ್ತಾನಂತ. ನೀರಂದ್ರೆ ಇನ್ನೇನು? ಹುಲ್ಲುಗಾವಲು ಅಂದ್ರೆ ಏನು? ಈ ಬೈಬಲೇ. ನಾನು ನನ್ನ ಕುರಿಗಳನ್ನ ಹುಡುಕ್ತೀನಿ, ಗಾಯ ಆಗಿದ್ರೆ ವಾಸಿ ಮಾಡ್ತೀನಿ.
ಕನಿಕರ ನಿನಗಿದೆಯಾ? ಈ ತರ ಮನಸ್ಸು ನಿನಗಿದೆಯಾ? ನನ್ನ ಮೇಲೆ ಅಭಿಷೇಕ ಇದೆ, ನನ್ನಲ್ಲಿ ಪವಿತ್ರ ಆತ್ಮ ಇದ್ದಾನೆ, ನನ್ನ ಹತ್ರ ಒಂದು ಗ್ರೇಟ್ ಬೈಬಲ್ ಇದೆ, ಒಂದು ಗ್ರಂಥಗಳಿಂದ ಕೂಡಿರೋ ಒಂದು ಬೈಬಲ್ ನನ್ನ ಹತ್ರ ಇದೆ, ಇದರಲ್ಲಿ ರಹಸ್ಯ ಇದೆ, ಇದನ್ನು ಹೇಳುವಾಗ ಅವ್ರ ಜೀವನದಲ್ಲಿ ಬೆಳಕು ಬರ್ತೈತೆ, ಅವ್ರ ಜೀವನದಲ್ಲಿ ಸ್ವಸ್ಥತೆ ಬರ್ತೈತೆ, ಅವ್ರ ಜೀವನದಲ್ಲಿ ಉದಯ ಅರುಣೋದಯ ಆಗುತ್ತೆ ಅಂತ ಕನಿಕರ ನೀನು ಬಂದು ಹೇಳೋಣ, ಹೋಗೋಣ, ಹುಡುಕೋಣ, ಕೂರೋಣ, ಟೈಮ್ ಪಾಸ್ ಮಾಡೋಣ ಅಂತ ನೀನು ಬರ್ತೈತ. ನೀನು ಎಷ್ಟು ತರ ಹುಡ್ಕೊಂಡು ಹೋಗ್ತೀಯಾ? ಹೋಗಿ ವಾಕ್ಯ ಕೊಡ್ತೀಯಾ? ಸಂಡೇ ಮಾತ್ರ ಕೊಟ್ಬಿಟ್ರೆ ಆಗಲ್ಲ, ಗುಂಪಲ್ಲಿ ಕೇಳ್ಕೊಂಡು ಹೋಗ್ಬಿಡ್ತಾರೆ. ಬಿಡ್ದಿನಗಳಲ್ಲಿ ಹೋಗ್ಬೇಕು, ಅವ್ರ ಹತ್ರ ಕುತ್ಕೊಬೇಕು, ಒಂದು ವಾಕ್ಯ ಹೇಳ್ಬೇಕು, ಒಂದು ದೇವರ ಎಚ್ಚರಿಕೆ ಕೊಡಬೇಕು. ಅದು ನಿನ್ನ ಕನಿಕರ ಅಂತ. ಈ ಆತ್ಮ ನಿನ್ನಲ್ಲಿ ಇಲ್ಲಂದ್ರೆ ಡಿಫ್ರೆಂಟ್ ಆತ್ಮ ನಿನ್ನಲ್ಲಿ ಕೆಲಸ ಮಾಡ್ತಾ ಇರ್ತದೆ ಸೈಡಲ್ಲಿ ಅಂತ ಅರ್ಥ. ಪರಿಶುದ್ಧಾತ್ಮ ನಿನ್ನಲ್ಲಿ ಕರೆಕ್ಟ್ ಆಗಿ ನಿನ್ನನ್ನು ನಡೆಸ್ತಾ ಇದ್ರೆ ನಿನ್ ಕನಿಕರ ಬಂದೇ ಬರ್ತದೆ. ಇಲ್ಲ ಅಂದ್ರೆ ಯಾರನ್ನ ಸಾಯಿ ಯಾರನ್ನ ಬದುಕಲಿ, ನಾನು ಚೆನ್ನಾಗಿದ್ದೀನಿ ಅನ್ನೋದು ನಿನ್ನ ಶೋರ್, ನಾನು ಪಕ್ಕ ಹೇಳಿರ್ತೀನಿ. ಯಾರನ್ನ ಪಾಪದಲ್ಲಿ ಸತ್ತರೆ ಕೂಡ ನಿಮ್ಗೆ ಚಿಂತೆ ಬರಲ್ಲ. ಅಯ್ಯೋ ಅವ್ನು ಯೇಸು ನಂಬಿದ್ರೆ ಸತ್ತೋನೆ, ನಾನು ಅವನ ಸುವಾರ್ತೆ ಹೇಳಿದ್ದು ನಂಬಲಿಲ್ಲ ಅಂತ ಮನಸ್ಸು ಇಲ್ಲ ಅಂದ್ರೆ ಕನಿಕರ ಅಲ್ಲ, ಅದು ಕಠಿಣ ಹೃದಯ. ಏನೋ ಪರವಾಗಿಲ್ಲ, ಏನೋ ದಯವಿಟ್ಟು ನೀನು ಹಂಗಿದೀಯಾ? ಇವತ್ತು ದೇವರು ನಿನ್ನನ್ನು ಕರೀತಾ ಇದ್ದಾನೆ, ದೇವರು ನಿನ್ನನ್ನು ಪ್ರೇರೇಪಿಸ್ತಾ ಇದ್ದಾನೆ, ದೇವರಿ ವಾಕ್ಯಗಳ ಮೂಲಕ ನಿನ್ನನ್ನು ಕರೀತಾ ಇದ್ದಾನೆ. ಯಾರನ್ನ ನಶಿಸಿ ಹೋಗೋ ಆತ್ಮಗಳಿದ್ರೆ, ರಕ್ಷಣೆ ಹೊಂದಿರೋ ಆತ್ಮಗಳಿದ್ರೆ, ಯಾರನ್ನ ದೇವರು ತಿಳಿದಿರೋರಿದ್ರೆ, ಯೇಸುವನ್ನು ನಂಬದಿರೋರಿದ್ರೆ, ಶಾಪಗಳಲ್ಲಿ ಸಾಯ್ತಾ ಇದ್ರೆ, ರೋಗಗಳಲ್ಲಿ ನರಳ್ತಾ ಇದ್ರೆ, ಪಾಪಗಳಲ್ಲಿ ಸಾಯ್ತಾ ಇದ್ರೆ, ಆಮೇಲೆ ಯೇಸು ಇಲ್ದಿರ ಇದ್ರೆ, ನಿಜ ದೇವರು ನಂಬದಿರಿದ್ರೆ, ಅಯ್ಯೋ ಅವ್ರಿಗೋಸ್ಕರ ಪ್ರೇ ಮಾಡೋಣ, ಅಯ್ಯೋ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಅಯ್ಯೋ ಅವ್ರನ್ನ ಹೋಗಿ ಸಂಧಿಸೋಣ, ಅಯ್ಯೋ ಅವ್ರಿಗಾಗಿ ಉಪವಾಸ ಮಾಡೋಣ ಅನ್ನೋ ನಿನ್ನಲ್ಲಿ ಮನಸ್ಸು ಬರ್ತದ? ಖಂಡಿತ ಕನಿಕರ, ಅದೇ ನಿಜವಾದ ಕನಿಕರ. ನೀನು ಅವನು ಇದಿಲ್ದಿರಾ, ಅವನ ಆಲೋಚನೆ ಇಲ್ದಿರಾ, ಆ ಒಂದು ಚಿಂತೆ ಇಲ್ದಿರ ಇದ್ದೀ ಅಂದ್ರೆ ಸ್ವಾರ್ಥಿಗಳು, ಕನಿಕರ ಇಲ್ದಿರೋರು, ಕಾಣಿಕೆಗಾಗಿ ಕಾಸ್ಗಾಗಿ ನಾವು ಸೇವೆ ಮಾಡೋರು, ಯೇಸುಗಾಗಿ, ಯೇಸುವಲ್ಲಿ ರಕ್ಷಣೆಗಾಗಿ, ಯೇಸು ಕೊಡೋ ಊಟಕ್ಕಾಗಿ, ಸಭೆ ಬೇಕು ನಮಗೆ, ಬರ್ತಡೆಗೆ ಬೇಕು, ಪಾಸ್ಟ್ ಬೇಕು, ಮದುವೆಗೆ ಬೇಕು ಅನ್ನೋದಕ್ಕೆ ನಾವು ಹೋಗ್ತೀವಿ ಅಷ್ಟೇ. ಆಮೇಲೆ ನಶಿಸಿ ಹೋಗುವ ಆತ್ಮಗಳ ಹತ್ರ ಹೋಗು, ಕನಿಕರದಿಂದ ಹೇಳು. ಅಯ್ಯೋ ಅನ್ನಬೇಕು ನಿನಗೆ. ಅವ್ರು ಹೇಳ್ತಾ ಇದ್ರೆ, ಅವ್ರ ಮುಖ ನೋಡ್ತಾ ಇದ್ರೆ, ಅವ್ನು ಸಾವುಕಾರ ಆಗಿದ್ರೇನು, ಅವನ ಆರೋಗ್ಯವಂತನಾಗಿದ್ರು ಕೂಡ ಅಯ್ಯೋ ಅನ್ನೋದು ನಿನ್ನಲ್ಲಿ ಇರ್ಬೇಕು. ಯಾಕೆ ಹೇಳೋ? ಯೇಸು ಇಲ್ಲ ಅವನಿಗೆ, ರಕ್ಷಣೆ ಇಲ್ಲ ಅವನಿಗೆ, ಸಮಾಧಾನ ಇಲ್ಲ ಅವನಿಗೆ, ನಿತ್ಯ ಜೀವ ಇಲ್ಲ ಅವನಿಗೆ, ಪರಲೋಕ ಇಲ್ಲ ಅವನಿಗೆ. ನಿನಗದೆಲ್ಲ ಇದೆ, ಅವನಿಗಿಲ್ಲ. ನಿನ್ನ ಹತ್ರ ಇರೋ, ನನ್ನ ಹತ್ರ ಇರೋ ಯೇಸುವನ್ನೇ ನೀನು ಕೊಡ್ತೀನಿ ಬಾ ಅಂತ ಕರೀತಾರೆ. 40 ವರ್ಷದ ಕುಂಟನನ್ನ ಹ್ಯಾಂಡಿ ಕ್ಲಾಪ್, 40 years ಹ್ಯಾಂಡಿ ಕ್ಲಾಪ್ಗೆ, ನನ್ನ ಹತ್ರ ಬೆಳ್ಳಿ ಬಂಗಾರ ಇಲ್ಲ, ನಿನ್ನ ಭಿಕ್ಷೆ ಕೇಳ್ತಾ ಇದೆಯಾ? ನನ್ನ ಹತ್ರ ಬೆಳ್ಳಿ ಬಂಗಾರ ನಾಣ್ಯ ದುಡ್ಡಿಲ್ಲ, ನನ್ನಲ್ಲಿರೋ ಯೇಸುವನ್ನ ನಿನಗೆ ಕೊಡ್ತೀನಿ. ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಎದ್ದು ನಡೆದಾಡು. ಆಮೆನ್. ಹಾಗೆ ಮಾಡ್ತಾನೆ ಹೋಗ್ಬೋದಾಗಿತ್ತಲ್ಲ, ಭಿಕ್ಷೆ ಇದ್ರೆ ಕೊಟ್ಬಿಟ್ಟಿಲ್ಲ ಅಂತ ಹೇಳಿ. ನೋಡಿ, ಅವ್ರ ಜೋಬಲ್ಲಿ ಕಾಸುಗಳು ಕೂಡ ಇಟ್ಕೊಂತಾರೆ ಅಪೊಸ್ತಲರು. ಇವತ್ತಿರೋ ಪಾಸ್ಟ್ಗಳು ಕೋಟಿಗಳು ಇಟ್ಕೊಂಡಿದ್ದಾರೆ, ಲಕ್ಷಗಳು ಇಟ್ಕೊಂಡಿದ್ದಾರೆ. ಯಾರೊಬ್ಬರಿಗೂ ಅಯ್ಯನ್ನಲ್ಲ, ಒಂದು ವಿಶ್ವಾಸಿಗೆ ಏನು ಕೊಡಲ್ಲ. ನೋಡಿ, ಅವರು ಎಷ್ಟೋ ತಂದು ಅವ್ರ ಪಾದದಲ್ಲಿ ಇಕ್ತಾ ಇದ್ರು, ನನ್ನ ಹತ್ರ ಏನಿಲ್ಲ ಅಂತ. ಎಲ್ಲ ಅವ್ರ ಪಾದದಲ್ಲಿ ಇಕ್ತಾ ಇದ್ರು ಅಂತ ವಾಕ್ಯ ಹೇಳ್ತದೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ, 5ನೇ ಅಧ್ಯಾಯ. ಯಾರು ಕೇಳಿದ್ರೆ ಕೊಡ್ತಾ ಇದ್ರು, ನಮ್ಮ ಹತ್ರ ಏನಿಲ್ಲ ಅಂತಾರೆ. ಯೋಹಾನ, ಪೇತ್ರ. ಬರುವಾಗ ಸಾವುಕಾರರು, ಸೇವೆಯಲ್ಲಿ ಸಾಯುವಾಗ ಬಡವರು, ಪರಲೋಕದ ವಿಷಯದಲ್ಲಿ ಶ್ರೀಮಂತರು. ಕನಿಕರ 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 ಕನಿಕರ. ಅಯ್ಯೋ ಅಯ್ಯೋ ಅನ್ನೋ ಮನಸ್ಸು ನಿಮಗೆ ಕಾಸು ಕೊಡೋದಕ್ಕಲ್ಲ, ನಿನ್ನ ದೇವರು ಕರೀತಾ ಇರೋದು ನಿನ್ನಲ್ಲಿರೋ ಯೇಸುವನ್ನ, ನಿನ್ನಲ್ಲಿರೋ ಸುವಾರ್ತೆನ, ನಿನ್ನಲ್ಲಿರೋ ಆತ್ಮ ಭಾರನ ಇನ್ನೊಬ್ಬರಿಗೆ ಕೊಡು. ಎಲಿಯ ತರ, ಮೋಶೆ ತರ. ಆಮೆನ್. ನಮ್ಮಲ್ಲೇ ಪವಿತ್ರ ಆತ್ಮ ಇದ್ರೆ ನಿನಗೆ ಪವಿತ್ರ ಆತ್ಮ ಬಗ್ಗೆ ಹೇಳ್ತೀನ, ಅಭಿಷೇಕ ಅಂತೀನ, ನಾನೇ ಹೊಂದಿರೋ ವರಗಳನ್ನ ಫಲಗಳನ್ನ ನಿನಗೆ ತಗೋ ಅಂತ ಹೇಳ್ತೀನ? ಹೇಳು. ಈಗ ನನ್ನಲ್ಲಿರೋದು ನಿನಗೆ ಪಾಲು ಕೊಡ್ತಾ ಇದ್ದೀನಿ. ಯೇಸುನೇ ಎಲ್ಲರಿಗೂ ಕೊಡೋದು. ಪ್ಲೀಸ್, ಒಬ್ಬೊಬ್ಬರ ಬಗ್ಗೆ ನಿಮಗೆ ಕನಿಕರ. ನಿಮ್ಮ ಮನೆ ಸುತ್ತಮುತ್ತ ಇರ್ತಾರಲ್ಲ, ಕುಡ್ಕೊಂಡು ತಿನ್ಕೊಂಡು ವೇಸ್ಟ್ ಆಗಿ ಕುತ್ಕೊಂಡು ಮೀಟಿಂಗ್ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ದಿರಾ, ಇಲ್ಲ ಹೋಗಿ ಬಂದು ಕುತ್ಕೊಂಡು ದೇವ್ರು ನಂಬಿರೋ ವೇಸ್ಟ್ ಆಗಿರ್ತಾರೆ. ಕನಿಕರ ಕೊಡು ಪ್ಲೀಸ್. ನಿನ್ನವರೆಗೂ ನೀನು ಇಟ್ಕೋಬೇಡ, ನೀನು ಸ್ವಾರ್ಥಿ ಆಗ್ಬೇಡ.